न्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृच्छयमुनीं श्रीपादराट्सन्मणीं व्यासार्यां विविधागमभ्युविहरां श्रीवादिराजानने वन्दे हंसवरां रघुत्तमगुरून् वैदग्ध्यवारां निधीं श्रीसत्यव्रतराघवेन्द्रमुनिपां सद्बोधसत्यानपाम् सत्याभिज्ञकराब्जोत्थां पञ्चाशद्वर्षपूजकां सत्यप्रमोदतीर्थार्यां नौमिन्यायसुधारकाम् शास्त्रेषु पारदृश्मानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरिः ओम् हरिः ओम् हरिः ओम्। नाहं कर्ता हरिः कर्ता तत्पूजा कर्म चाखिलम् तथापि मत्कृता पूजा तत्प्रसादेन नान्यथा। स्वस्तिस्तु। ಭಗವಂತನ ವಿಶಿಷ್ಟ ಭಕ್ತರಾದ ಭಗವಂತನ ಉತ್ತಮ ಅಧಿಷ್ಠಾನಭೂತರಾದಂತಹ ಪ್ರಹ್ಲಾದರಾಜರ ಕಥೆಯನ್ನ ಕೇಳುವುದಕ್ಕೆ ನಿನ್ನೆ ದಿನ ಆರಂಭವನ್ನು ಮಾಡಿದ್ವಿ. ಹಿರಣ್ಯಕಶಿಪುವಿನ 4 ಜನ ಮಕ್ಕಳಲ್ಲಿ ಪ್ರಹ್ಲಾದ ಅಂತನ್ನುವ ಒಬ್ಬ ಮಗ, ಇವನು ಅತ್ಯಂತ ಗುಣವಂತ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸಹೃತ್ತಮಃ ದಾಸವತ್ ಸನ್ನತಾರ್ಯಾಂಘ್ರಿಹಿ ವಿದುರ್ವತ್ ದೀನವತ್ಸಲಃ. ಇವನ ಅನೇಕ ಗುಣಗಳನ್ನು ವರ್ಣಿಸುತ್ತಾರೆ. ಪ್ರಹ್ಲಾದರಾಜನ ಗುಣಗಳನ್ನ ಎಂತಹ ಅದ್ಭುತವಾದ ಗುಣಗಳು ಅಂತಂದ್ರೆ, ಒಬ್ಬ ಅಪರೋಕ್ಷ ಜ್ಞಾನಿ, ಭಗವಂತನನ್ನು ಕಂಡ ವ್ಯಕ್ತಿಯಲ್ಲಿ ಇರುವ ಗುಣಗಳು, ಭಗವಂತನನ್ನ ಕಾಣಬೇಕಾದರೆ ಇರಬೇಕಾದ ಗುಣಗಳು ಎಲ್ಲವೂ ಇವನಲ್ಲಿ. ಆತ್ಮವತ್ ಸರ್ವಭೂತಾನ, ಎಲ್ಲರನ್ನೂ ಕೂಡ ಆತ್ಮೋಪಮ್ಯೇನ ಸರ್ವತ್ರ ಅಂತಂದಂತೆ ಎಲ್ಲವನ್ನು ತನ್ನಂತೆ, ಅರ್ಥಾತ್ ತನಗೆ ಯಾವ ರೀತಿಯಲ್ಲಿ ಯಾರಾದರೂ ನಿಂದೆ ಮಾಡಿದರೆ ತನಗೆ ಬೇಸರವಾದೀತು, ಹಾಗೆ ಇನ್ನೊಬ್ಬರನ್ನ ತಾನು ನಿಂದಿಸುವುದಕ್ಕೆ ಎಂದಿಗೂ ಹೊರಟಿರಲಿಲ್ಲ. ಮತ್ತೆ ಸರ್ವವನ್ನೂ ಕೂಡ ತನ್ನಂತೆ ತಾನು ನೋಡ್ತಾ ಇದ್ದ. ಅಥವಾ ಸರ್ವಭೂತಗಳನ್ನು ಭಗವಂತನ ಅಧಿಷ್ಠಾನ ಅನ್ನುವಂತೆ ಕಾಣ್ತಾ ಇದ್ದ. ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಮಾತನ್ನು ಆಚಾರ್ಯರು ಹೇಳ್ತಾರೆ. ಬೇರೆ ಸಂದರ್ಭದಲ್ಲಿ ಎಲ್ಲ ಜೀವರಾಶಿಗಳನ್ನು ಕೂಡ ಯಾರನ್ನೂ ಹಿಂಸಿಸಬಾರದು. ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಎಲ್ಲರೂ ಕೂಡ ಭಗವಂತನ ಗ್ರಹ ಅಂತ. ಗ್ರಹ ಆದದ್ದರಿಂದಾಗಿ ಸರ್ವಭೂತಗಳು ಕೂಡ ಪರಮಾತ್ಮನ ಗ್ರಹವಾದದ್ದರಿಂದಾಗಿ ಯಾರನ್ನೂ ಹಿಂಸೆ ಮಾಡಬಾರದು. ಒಂದು ಸಣ್ಣ ಸೊಳ್ಳೆಯನ್ನೂ ಹೊಡೆಯಬಾರದಂತೆ. ಯಾಕೆ ಅಂದ್ರೆ ಅದರಲ್ಲೂ ದೇವರಿದ್ದಾನೆ ಅಂತನ್ನುವ ಚಿಂತನವನ್ನು ಇಡಬೇಕಂತ ಅಲ್ಲಿ ಹೇಳ್ತಾರೆ. ಗ್ರಹತ್ವ ಸರ್ವಭೂತಾನ, ಎಲ್ಲವೂ ಕೂಡ ಗ್ರಹವಾಗಿದೆ ಪರಮಾತ್ಮನಿಗೆ. ಈ ಚಿಂತನವನ್ನ ಜ್ಞಾನಿಗಳು ಸರ್ವತ್ರ ಮಾಡುವಂಥವರು. ಆ ರೀತಿಯಲ್ಲಿ ಆತ್ಮವತ್ ಸರ್ವಭೂತಾನ, ಆತ್ಮವತ್ ಇಲ್ಲಿ ವಾಸ್ತವಿಕವಾಗಿ ಆತ್ಮ ಉಳ್ಳದ್ದು. ಇಲ್ಲಿ ವತಿ ಪ್ರತ್ಯಯ ಅಲ್ಲ, ವತು ಪ್ರತ್ಯಯ.
ಆತ್ಮವತ್ ಸರ್ವಭೂತಾನ, ಎಲ್ಲಾ ಜೀವರಾಶಿಗಳಿಗೂ ಕೂಡ ಪರಮಾತ್ಮ ತಾನು ಆಶ್ರಯನಾಗಿ, ಪರಮಾತ್ಮ ತಾನು ಎಲ್ಲಾ ಕಡೆ ಇದ್ದದ್ದರಿಂದಾಗಿ ಯಾರನ್ನೂ ಹಿಂಸೆ ಮಾಡಬಾರದು ಅನ್ನುವಂತೆ ಸರ್ವತ್ರ ಪರಮಾತ್ಮನನ್ನು ಕಾಣುವಂತಹ ಮಹಾ ಸಾಧಕ ಈ ಪ್ರಹ್ಲಾದ. ಚಿಕ್ಕ ವಯಸ್ಸು ಇನ್ನೂ ಕೂಡ. ಏಕಃ ಪ್ರಿಯ ಸಹೃತ್ತಮಃ ಭ್ರಾತೃವತ್ ಸದೃಶೇ ಸ್ನಿಗ್ಧಃ ಇತ್ಯಾದಿ ಅವನ ಅನೇಕ ಗುಣಗಳನ್ನು ಹೇಳ್ತಾರೆ. ಇಷ್ಟೆಲ್ಲ ಇವನಿಗೆ ಇಲ್ಲದೇ ಇದ್ದಂತಹ, ಇವನಿಗೆ ಸಂಪತ್ತು ಇಲ್ಲ, ಎಲ್ಲವೂ ಇವನಿಗೆ ಇದೆ. ಇವನಲ್ಲಿ ವಿದ್ಯೆ, ಸಂಪತ್ತು, ಐಶ್ವರ್ಯ, ಹಣ ಬಹಳ. ಸ್ವಯಂ ಅಪ್ಪ ಹಿರಣ್ಯಕಶಿಪು ತ್ರಿಲೋಕಾಧಿಪತಿ. ನಿನ್ನೆ ಕೇಳ್ತಾ ಇದ್ವಿ ಅವನ ಐಶ್ವರ್ಯ ಎಂಥದ್ದು ಅಂತ. ಇವನು ಬೇಡಿದಾಗ ಸಮುದ್ರ ರತ್ನಮುತ್ತುಗಳನ್ನು ತಂದುಕೊಡಬೇಕಂತಹ ಐಶ್ವರ್ಯ. ಇಂತಹ ಐಶ್ವರ್ಯ ಇದೆ, ಉತ್ತಮ ರೂಪವಂತ, ಒಳ್ಳೆಯ ಜನ್ಮ, ಎಲ್ಲ ಮೊದಲಾದಂತಹ ಸಮಸ್ತವೂ ಇವನ ಕಡೆ ಇದೆ. ಆದರೆ ಲವಲೇಶ ಇವನಿಗೆ ಯಾವುದರಿಂದಲೂ ಅಹಂಕಾರವಿಲ್ಲ. ವಿದ್ಯಾ ರೂಪ ಅರ್ಥ ಜನ್ಮಾಖ್ಯೈ ಮಾನಸ್ತಂಭ ವಿವರ್ಜಿತ. ಇಷ್ಟು ನಿರಹಂಕಾರಿ, ಸರ್ವವನ್ನೂ ಪಡೆದಿದ್ದಾನೆ, ಆದರೆ ಯಾವುದರ ಅಹಂಕಾರವೂ ಇಲ್ಲ. ನೋದ್ವಿಗ್ನ ಚಿತ್ತ ವ್ಯಸನೇಶು. ಏನಾದರೂ ಇವನಿಗೆ ಅನಪೇಕ್ಷಿತವಾದದ್ದು ಆಯಿತು ಅಂತಂದ್ರೆ ಸರ್ವಥಾ ಉದ್ವಿಗ್ನಾಗೋದಿಲ್ಲ. ಇದೆಲ್ಲ ನಾವು ಭಗವದ್ಗೀತೆಯಲ್ಲಿ ಅಪರೋಕ್ಷ ಜ್ಞಾನಿಗಳ ಲಕ್ಷಣದ ಬಗ್ಗೆ ಕೇಳ್ತಾ ಇರಬೇಕಾದಾಗ, ಸಮಾಧಿಸ್ಥಸ್ಯ ಕೇಶವ, ಅಲ್ಲಿ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ, ಅಲ್ಲಿ ಸಮಾಧಿಸ್ಥನಾದಂತಹ ವ್ಯಕ್ತಿ ಅವನ ಲಕ್ಷಣ ಏನು ಅಂತನ್ನುವುದಾಗಿ ಪ್ರಶ್ನೆ ಮಾಡಿದಾಗ ಆ ಸಂದರ್ಭದಲ್ಲಿ ಹೇಳಿದ ಮಾತುಗಳನ್ನೆಲ್ಲವನ್ನ ನಾವಿಲ್ಲಿ ಕಾಣಬಹುದು. ಸುಖ ದುಃಖಗಳಲ್ಲಿ ಸಾಮ್ಯ. ದುಃಖ ಬಂದಾಗಲೂ ಕೂಡ ಉದ್ವೇಗ ಇಲ್ಲ, ಸುಖ ಬಂದಾಗ ಬಹಳ ಹರ್ಷ ಇಲ್ಲ. ಈ ತರಹದ ಒಂದು ಸಮಚಿತ್ತತ್ವವನ್ನ ಪಡೆದಂತಹ ವ್ಯಕ್ತಿ ಪ್ರಹ್ಲಾದ ರಾಜ. ಆ ಲಕ್ಷಣಗಳು ಬಹಳ ಅದ್ಭುತ, ಬಹಳ ಕ್ಲಿಷ್ಟ ಪಡೆಯುವಂತಹದ್ದು. ಈ ಲಕ್ಷಣಗಳು ಬರಬೇಕಾದರೆ ಬಹಳ ಅತ್ಯಂತ ಉನ್ನತ ಮಟ್ಟದ ಒಂದು ಅವಸ್ಥೆಯನ್ನು ಪಡೆದಾಗ ಮಾತ್ರ ಲಭ್ಯವಾಗುವಂತಹ. ಹಾಗೆ ಉದ್ವಿಗ್ನ ಚಿತ್ತರಾಗ್ತಿರಲಿಲ್ಲ. ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶ್ವರಸ್ತೃತ. ಇಂತಹ ವ್ಯಕ್ತಿ ಅಸುರ, ಆದರೆ ಆಸುರ ಭಾವವೇ ಇಲ್ಲ. ಇವನು ಅಸುರ, ಹಿರಣ್ಯಕಶಿಪುವಿನ ಮಗ. ಅಸುರನಾದರೂ ಕೂಡ ಆಸುರ ಭಾವ ರಹಿತನಾದ ಅಸುರ ಇವನು. ಕೇವಲ ಜನ್ಮದಿಂದ ಮಾತ್ರ ಅಸುರ, ಭಾವ ಯಾವುದೂ ಇವರಲ್ಲಿ ಆಸುರ ಭಾವವಿಲ್ಲ. ಎಲ್ಲ ದೈವಿ ಸಂಪತ್ತು ಇವರಲ್ಲಿ ಇದೆ. ಅಂತಹ ವ್ಯಕ್ತಿ. ಯಸ್ಮಿನ್ ಮಹಾಗುಣ ರಾಜನ್ ಗೃಹ್ಯಂತೆ ಕವಿಭಿರ್ಮುಹು ನತೇಧುನಾ ವಿಧೀಯಂತೆ ಯಥಾ ಭಗವತಿ ಈಶ್ವರೇ. ಇವನಲ್ಲಿ ಎಷ್ಟು ಅದ್ಭುತವಾದ ಗುಣಗಳು ಅಂದ್ರೆ ಎಲ್ಲಾ ಮಹಾಗುಣಗಳು ಇವನಲ್ಲಿ ಇದೆ. ಇವನಲ್ಲಿ ಗುಣಗಳನ್ನ ನಿದರ್ಶನ ತೋರಿಸಬೇಕು ಅಂತಂದ್ರೆ ಜ್ಞಾನಿಗಳು, ಕವಿಗಳು ಪ್ರಹ್ಲಾದನ ತೋರಿಸಬೇಕಂತೆ. ಗುಣವಂತರಾಗಿ ಇರಬೇಕು ಅಂದ್ರೆ ಪ್ರಹ್ಲಾದರಂತೆ. ಹಾಗೆ ಈ ಗುಣ ನಾಮ ಜಗತ್ ಪ್ರಸಿದ್ಧ ಅಂತ ಕೇಳ್ತೇವಲ್ಲ, ಆ ರೀತಿಯಂತೆ ಮಹಾಗುಣಗಳಿಗೆ ಒಂದು ನಿದರ್ಶನಪ್ರಾಯವಾಗಿ ಕವಿಗಳಿಂದ ವರ್ಣಿಸಲ್ಪಡುವ ವ್ಯಕ್ತಿ ಆ ಸಣ್ಣ ವಯಸ್ಸಿನಲ್ಲೇ ಪ್ರಹ್ಲಾದ. ಅಷ್ಟು ಅದ್ಭುತವಾದಂತಹ ವ್ಯಕ್ತಿ ಇವನಲ್ಲಿ. ವಾಸುದೇವ ಭಗವತಿ ಯಸ್ಯ ನೈಸರ್ಗಿಕೀ ಮತಿ. ಇವನಿಗೆ ಸ್ವಾಭಾವಿಕವಾದಂತಹ ಭಕ್ತಿ, ಸ್ವರೂಪಭೂತವಾದ ಭಕ್ತಿ ಪರಮಾತ್ಮನಲ್ಲಿ ಇವನಿಗೆ ಅಷ್ಟು ಅದ್ಭುತವಾಗಿ ಇತ್ತು. ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಇವನಲ್ಲಿ ಒಂದು ಗ್ರಹ ಸೇರಿಕೊಂಡಿತ್ತಂತೆ. ಆ ಗ್ರಹ ಯಾವುದು? ಆ ಗ್ರಹ ನಮ್ಗೆಲ್ಲರಲ್ಲೂ ಸೇರ್ಕೋಬೇಕಾದಂತೆ. ಆ ಗ್ರಹ ಯಾವುದು ಅಂದ್ರೆ ಕೃಷ್ಣ ಗ್ರಹ ಗೃಹೀತಾತ್ಮ. ಯಾವುದಾದ್ರೂ ಒಂದು ಗ್ರಹ, ಒಂದು ಭೂತ ಹಿಡ್ಕೊಳ್ತು ಅಂತಂದ್ರೆ ಅದರ ವಶವಾಗಿ ಇರ್ತೇವೆ ನಾವು, ಏನು ಮಾಡುವಂತೆ ಇಲ್ಲ. ಏನೋ ಗಾಳಿ ಹಿಡ್ಕೊಂಡ್ಬಿಟ್ಟಿದೆ ಅಂತಾನೆ ಹೇಳ್ತಿರ್ತಾರೆ. ಏನೋ ಗ್ರಹ ಹಿಡ್ಕೊಂಡಿದೆ ಅಂತಂದ್ರೆ ಆ ವ್ಯಕ್ತಿ ಹಿಡ್ಕೊಂಡೇ ಆ ಗ್ರಹದ ಭೂತದ ಅಧೀನವಾಗಿ ಅವನು ಹೇಳಿದಂತೆ ಮಾಡ್ತಿರ್ತಾನೆ, ಅವನ ವಶ. ಹಾಗೆ ಪ್ರಹ್ಲಾದನಿಗೆ ಯಾರು ಹಿಡ್ಕೊಂಡದ್ದು ಅಂತಂದ್ರೆ ಕೃಷ್ಣ ಗ್ರಹ. ದೇವರು ಹಿಡ್ಕೊಂಡ್ಬಿಟ್ಟಿದ್ದಂತೆ. ದೇವರು ಹಿಡ್ಕೊಳ್ಳೋದೇ ಅಪೇಕ್ಷಿತ. ಆ ದೇವರು ನಮ್ಮನ್ನು ಹಿಡ್ಕೊಳ್ಳಿ ಅಂತ ನಾವು ಬೇಡಿಕೊಳ್ಳೋಣ. ಕೃಷ್ಣ ಗ್ರಹ ಗೀತಾತ್ಮ ನವೇದ ಜಗದೀದೃಶಂ. ಇಡೀ ಪ್ರಪಂಚವನ್ನು ಯಾವುದನ್ನು ತಾನು ಲೆಕ್ಕಿಸ್ತಿರಲಿಲ್ಲ. ಎಷ್ಟು ಭಗವಂತನಲ್ಲಿ ಇವನಿಗೆ ರತಿ ಭಕ್ತಿ ಅಂತಂದ್ರೆ ಯಾವಾಗಲೂ ಇಡೀ ದಿನ ಇವನಿಗೆ ಜಾಗರ ಇರುವ ಎಲ್ಲಾ ಸಂದರ್ಭದಲ್ಲೂ ಕೂಡ ಪರಮಾತ್ಮನ ಕಥೆಗಳನ್ನ ತಾನು ನೆನೆಸ್ಕೊಳ್ಬೇಕು. ಇದ್ದಂತೆ ಬಿದ್ದದಿದ್ದಂತೆ ಹದುಡಬೇಕು. ಕ್ವಚಿತ್ ರುದತಿ. ದೇವರ ಕಥೆಯನ್ನು ನೆನೆಸಿಕೊಂಡು ಅದರಲ್ಲೇ ಮಗ್ನನಾದಂತಹ ಈ ಪುಟ್ಟ ಬಾಲಕ ಪ್ರಹ್ಲಾದ ಕ್ವಚಿತ್ ರುದತಿ ಗೋವಿಂದ ಚಿಂತಾ ಚಂಚಲ ಚೇತನ. ಕ್ವಚಿತ್ ಹಸತಿ.
ಇನ್ನು ಒಂದ್ ಸ್ವಲ್ಪ ಹೊತ್ತಾಯಿತು, ಏನಪ್ಪ ಪ್ರಹ್ಲಾದ ಜೋರಾಗಿ ರದ್ದು ಬಿಡ್ತಾ ಇದ್ದ. ಅಲ್ಲೋ ಏನಾಯ್ತು, ನನಗೆ ಯಾಕೆ ನಗತಾ ಇದ್ದೀನಿ? ಕೃಷ್ಣನ ಕಥೆ ನೆನಪಿಸಿಕೊಂಡೆ ನಾನು. ಆ ಕೃಷ್ಣನ ಆಟ, ಬಾಲ್ಯದ ಲೀಲೆ ನೆನಪಿಸಿಕೊಂಡು ನನಗೆ ನಗು ಬಂತು, ಅದಕ್ಕೆ ನಾನು ಜೋರಾಗಿ ನಗು ಬಿಟ್ಟೆ. ಹಾಗೆ ಕೃಷ್ಣನಲ್ಲಿ ಅಷ್ಟು ಭಕ್ತಿ, ಅಂತಹ ನದಲ್ಲಿ ಕ್ವಚಿತ್ ಉತ್ಕಂಠ, ನರ್ತನ ಮಾಡಬೇಕು ವಿಲಜ್ಜನಾಗಿ. ಹೀಗೆ ಇಂತಹ ಪ್ರಹ್ಲಾದ ಮಹಾ ಭಾಗವತ, ಮಹಾ ಭಗವದ್ಭಕ್ತ. ಇಂತಹ ಪ್ರಹ್ಲಾದನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಅಂತ ಷಂಡಾಮರ್ಕರನ್ನ, ಶುಕ್ರಾಚಾರ್ಯರ ಮಕ್ಕಳನ್ನ ನೇಮಿಸಿದ್ದಾನೆ ಹಿರಣ್ಯಕಶಿಪು. ಅವರು ತ್ರಿವರ್ಗದ ಪಾಠವನ್ನ, ನನಗೆ ಹೇಳ್ತಾ ಇದ್ವಿ, ತ್ರಿವರ್ಗದ ಪಾಠವನ್ನ, ಕೇವಲ ಧರ್ಮಾರ್ಥ ಕಾಮ ಮೋಕ್ಷದ ಮಾತೇ ಇಲ್ಲ, ಭಗವಂತನ ಸುಳಿವೇ ಇಲ್ಲ ಆ ಸಿಲೆಬಸ್ ನಲ್ಲಿ, ದೇವರು ಅನ್ನುವ ಶಬ್ದವೇ ಇಲ್ಲ. ಆ ರೀತಿಯಾಗಿ ಒಂದು ರಚನೆ ಮಾಡಿದ ಸಿಲೆಬಸ್, ಆ ತರಹದ ಪಾಠವನ್ನೇ ಷಂಡಾಮರ್ಕರಿಗೆ ಹೇಳುವುದಕ್ಕಾಗಿ ಹಿರಣ್ಯಕಶಿಪು ಹೇಳಿದ್ದಾನೆ. ಅನೇಕ ದಿನಗಳಾಯಿತು. ಸ್ವಲ್ಪ ದಿನಗಳಾದ ಮೇಲೆ ಪ್ರಹ್ಲಾದನನ್ನು ಕರೆಸ್ತಾನೆ ಹಿರಣ್ಯಕಶಿಪು, ಮಗನನ್ನ ಕರೆಸ್ತಾನೆ. ಅಭಿಮಾನ, ಪ್ರೀತಿ, ಮಗ ಅಂತ ಮಗನನ್ನು ಕರೆಸಿ ತೊಡೆಯ ಮೇಲೆ ಕೂಡಿಸಿಕೊಂಡು ಪಪ್ರಚ್ಛ ಕಥ್ಯತಾಂ ವರ್ಷ ಮನ್ಯತೆ ಸಾಧು ಯದ್ಭವಾನ್. ಮಗು ಹೇಳಪ್ಪ ಪ್ರಹ್ಲಾದ, ನಿನಗೇನು ಒಳ್ಳೆಯದು ಅನಿಸ್ತದೆ ಹೇಳು, ನೀನೇನ್ ಕಲ್ತೀಯ ಚೆನ್ನಾಗಿ, ನಿನಗೇನ್ ಚೆನ್ನಾಗಿ ಬರ್ತದಲ್ಲ, ನೀನು ಅದನ್ನ ಹೇಳು ಅಂತ ಮಗುವಿಗೆ ಮುದ್ದಾಡಿ ತಾನು ಪ್ರಶ್ನೆ ಕೇಳಿದರೆ, ತಾನು ಅಂದುಕೊಂಡಿದ್ದ ಪ್ರಾಯ, ಅಪ್ಪ ಹೇಗೆ ರಾಜ್ಯ ಆಳಬೇಕು ಅಂತ ಕಲ್ತೀನಿ, ಅಥವಾ ನಿನ್ನ ಇಷ್ಟೆಲ್ಲ ದೊಡ್ಡ ರಾಜ್ಯ ನೋಡಿ ನನಗೆ ಆಶ್ಚರ್ಯವಾಗಿದೆ, ಹೇಗಾದ್ರೂ ನೀನ್ ಮಾಡಿಯಪ್ಪ ಅಂತ ಅಪ್ಪನ ಸ್ತೋತ್ರ ಮಾಡ್ತಾನೋ ಏನೋ ಅಂದುಕೊಂಡಿದ್ದ ಪಾಪ ಹಿರಣ್ಯಕಶಿಪು. ಆದ್ರೆ ಪ್ರಹ್ಲಾದರಾಜರಿಗೆ, ಭಗವಂತನಲ್ಲೇ ಮುಳುಗಿ ಇರುವ ಆ ಪ್ರಹ್ಲಾದನಿಗೆ ಆ ಷಂಡಾಮರ್ಕರು ಹೇಳಿದ ಯಾವ ಪಾಠವೂ ಕೂಡ ಬುದ್ಧಿಯಲ್ಲಿ ಹೋಗಿಲ್ಲ. ಇವರ ಬುದ್ಧಿಯಲ್ಲಿ ಸ್ವಯಮೇವ ಭಗವಂತನ ಮುಂಚಿತವಾಗಿ ಜನ್ಮಾಂತರದಲ್ಲಿ ನಾರದಾದಿಗಳಿಂದ ಉಪದಿಷ್ಟವಾದ ಪಾಠ ಗಟ್ಟಿಯಾಗಿ ಕೂತ್ಕೊಂಡಿದೆ. ಆ ಪ್ರಹ್ಲಾದರಾಜರು ತಾವು ಹೇಳ್ತಾ ಇದ್ದಾರೆ, ತತ್ಸಾಧು ಮನ್ಯೇ ಸುರವರಿಯ ದೇಹಿನಾಂ ಸದಾ ಸೌದ್ವಿಗ್ನ ಧಿಯಾಂ ಅಸಗ್ರಹ ಹಿತ್ವಾತ್ಮಪಾತಂ ಗ್ರಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಬಹಳ ಚೆನ್ನಾಗಿರುವಂತಹ ಮಾತು. ಅಪ್ಪ ನನಗೆ ಯಾವುದು ಒಳ್ಳೆಯದು ಅಂತ ಕೇಳ್ತೀಯ, ನಾನು ಹೇಳ್ತೇನೆ ಕೇಳಪ್ಪ. ಈ ಸಂಸಾರದ ತಾಪತ್ರಯಗಳಿಂದ ದೂರವಾಗಿ ಎಲ್ಲದರಿಂದಲೂ ಕೂಡ ಸಮುದ್ವಿಗ್ನರಾದಂತಹ ಜನರಿಗೆ ಒಂದು ಒಳ್ಳೆ ಉಪಾಯ, ಒಳ್ಳೆಯದು ಏನ್ ಗೊತ್ತೇನಪ್ಪ? ಆತ್ಮಪಾತಂ ಗ್ರಹಂ ಹಿತ್ವ. ಈ ಮನೆ ಎಲ್ಲವನ್ನೂ ಬಿಟ್ಟು, ಯಾವುದರಿಂದ ನಮಗೆ ಮನಸ್ಸು ಇನ್ನೂ ಹೆಚ್ಚು ಸ್ತಬ್ಧವಾಗತ್ತೆ, ಅಕ್ಷುಬ್ಧವಾಗತ್ತೆ, ಆ ತರಹದ ಮನೆ ಮುಂತಾದದ್ದನ್ನೆಲ್ಲವನ್ನ ಬಿಟ್ಟು ವನಂಗತಃ ಹರಿಂ ಆಶ್ರಯೇತ, ಕಾಡಿಗೆ ಹೋಗಿ ಭಗವಂತನನ್ನ ನಿರಂತರ ಧ್ಯಾನ ಮಾಡಬೇಕು ಅಂತ ಅನ್ನೋದು ನನಗೆ ಬಹಳ ಒಳ್ಳೆಯದು ಅಂತ ಅನ್ನಿಸ್ತದೆ ಅಂತ ಅನ್ನುವುದು 5 ವರ್ಷದ ವಯಸ್ಸಿನಲ್ಲಿ ಈ ಊಟವಾದ. ಹೌದು, 70 ವರ್ಷ 80 ವರ್ಷ ಆಗಿದೆ, ಬಹಳ ವೈರಾಗ್ಯ ಬಂದಿದೆ, ಇನ್ನೇನು ಹೋಗಿ ಕಾಡಿಗೆ ಹೋಗಿರ್ಬೇಕು ಅಂತಾರೆ. ಇಲ್ಲ, 5 ವರ್ಷದ ಪುಟ್ಟ ಬಾಲಕ ಎಷ್ಟು ಭಗವಂತನಲ್ಲಿ ಇವನಿಗೆ ರತಿ ಅಂತಂದ್ರೆ, ಎಲ್ಲಾ ಬಿಟ್ಟು ನಾನು ಹೋಗಿ ಕಾಡಿನಲ್ಲಿ ಎಲ್ಲಾ ಬಂಧನಗಳಿಂದ ಮುಕ್ತನಾಗಿ ನಾನು ಮೋಚಕನಾದ ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಇದು ನನಗೆ ಇಷ್ಟವಾಗುತ್ತೆ. ಇದನ್ನು ಕೇಳಿದ ಕೂಡಲೇ ನಕ್ಕು ಬಿಟ್ಟರಂತೆ. ಆದರೆ ಇದು ನಗುವಿನ ಹಿಂದೆ ತಮಾಷೆಯ ನಗುವಲ್ಲ. ತಮಾಷೆ ಮಾಡಿದಾಗ ನಗುತ್ತಿರ್ತಾರೆ, ಸಿಟ್ಟು ಬಂದಾಗ ಕೆಲಸ ನಗುತ್ತಿರ್ತಾರೆ. ಇದು ಸಿಟ್ಟಿನ ನಗು. ಇದು ಒಳಗೆ ಸಿಟ್ಟು ಬಂದಿದೆ, ಆದ್ರೆ ಇನ್ನು ಪುಟ್ಟ ಮಗು ಅನ್ನುವ ಕಾರಣಕ್ಕಾಗಿ ಅವನಿಗೆ ಬೈಯೋದು ಬೇಡ ಅಂತ ಅನ್ನಿಸ್ತು. ಇನ್ನು ಮೊದಲನೇ ಸಲ ಬೇರೆ ಕೇಳಿದ್ದಾನೆ, ಅದಕ್ಕಾಗಿ ಒಳಗೆ ಸಿಟ್ಟು, ಹೊರಗೆ ನಗುವನ್ನು ತೋರಿಸ್ತಾ ಇದ್ದಾನೆ ಹಿರಣ್ಯಕಶಿಪು. ನಾನು ಹೇಳ್ತಾ ಆದ್ರೂ ಮಾತನ್ನ ಹೇಳ್ತಾನೆ, ನೋಡಪ್ಪ ಪ್ರಹ್ಲಾದ, ಯಾರ್ಯಾರೋ ಏನೇನೋ ಹೇಳಿಕೊಟ್ಟಿದ್ದನ್ನ ಕಲೀಲಿಕ್ಕೆ ಹೋಗಬೇಡ. ಸಾಮಾನ್ಯವಾಗಿ ಮಕ್ಕಳಿಗೆ ಅದು ಒಂದು ಸ್ವಭಾವ ಇರ್ತದೆ, ಯಾರು ಏನೇ ಹೇಳಿಕೊಟ್ಬಿಡ್ಲಿಕ್ಕೆ ಕಲಿತು ಬಿಡ್ತಾರೆ. ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋ ವಿವೇಕ ಮಾಡಿಕೊಳ್ಳುವ ಕ್ಷಮತೆ ಇರೋದಿಲ್ಲ. ಪ್ರಹ್ಲಾದ ಯಾರೋ ಏನೋ ನಿನಗೆ ತಲೆ ಕೆಡಿಸಿದಂತೆ ಇದೆ, ಯಾರ್ಯಾರು ಹೇಳಿಕೊಟ್ಟಿದ್ದನ್ನ ಕಲಿಬೇಡ. ನಿನ್ನ ಗುರುಗಳು ಷಂಡಾಮರ್ಕರು ಏನ್ ಹೇಳಿಕೊಡ್ತಾರೋ ಅಷ್ಟಕ್ಕೆ ಮಾತ್ರ ನೀನು ಕಲಿ. ಹುಷಾರಾಗಿರು, ಕಂಡವರು ಹೇಳಿದ್ದನ್ನ ಕೇಳಲಿಕ್ಕೆ ಹೋಗಬೇಡ. ಆಯ್ತಪ್ಪ, ಕಂಡವರು ಹೇಳಿದ್ದನ್ನ ಕೇಳೋದಿಲ್ಲ, ಷಂಡಾಮರ್ಕರು ಹೇಳೋದನ್ನು ಕೇಳೋದಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾ ಇದೆ ಪ್ರಹ್ಲಾದ. ಅವನಿಗೆ ವಿವೇಕ ತುಂಬಾ ಚೆನ್ನಾಗಿದೆ. ದೊಡ್ಡವರಿಗೂ ಇರಲು ಸಾಧ್ಯವಿಲ್ಲದ ವಿವೇಕ ಪ್ರಹ್ಲಾದನಿಗಿದೆ. ಯಾವುದು ಹಿತ, ಯಾವುದು ಒಳ್ಳೆಯದು ತುಂಬಾ ಚೆನ್ನಾಗಿ ಗೊತ್ತು. ಮತ್ತೆ ಸ್ವಲ್ಪ ದಿನ ಆಯಿತು. ಸ್ವಲ್ಪ ದಿನ ಆದ ಮೇಲೆ ಪ್ರಹ್ಲಾದನನ್ನ ಮತ್ತೆ ಕರೆಸ್ತಾ ಇದ್ದಾನೆ ಹಿರಣ್ಯಕಶಿಪು. ಮತ್ತೆ ಕರೆಸಿ ಪ್ರಹ್ಲಾದನಿಗೆ ಕೇಳ್ತಾ ಇದ್ದಾನೆ, ಪ್ರಹ್ಲಾದ ಹೇಳಪ್ಪ, ಈಗ ನೀನು ಹೇಳು,
ನಿಮ್ಮ ಗುರುಗಳು ಕಲಿಸಿದಂತಹ ಒಂದು ಪಾಠವನ್ನ ಚೆನ್ನಾಗಿ ನಮಗೆ ಹೇಳು. ನಾನು ಕೇಳ್ತೀನಿ, ನಿಮ್ ಕಡೆಯಿಂದ ಕೇಳಬೇಕು ಅಂತ ಅಪೇಕ್ಷೆ ಇದೆ. ಪ್ರಹ್ಲಾದ ಅನೂದ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ ಕಾಲೇನ ಏತಾವತ ಯುಷ್ಮನ್ ಯದ ಶಿಕ್ಷಕ್ ಗುರೋದ್ಭವ. ಗುರುಗಳು ಹೇಳಿಕೊಟ್ಟಂತಹ ಏನಾದ್ರೂ ಒಂದು ಪಾಠವನ್ನ ಹೇಳಿ ಒಪ್ಪಿಸು ನೋಡೋಣ, ಅನುವಾದ ಮಾಡೋದು. ಆಗ ಗುರುಗಳು ಹೇಳಿದ್ದನ್ನ ಒಪ್ಪಿಸು ಅಂತಂದ್ರೆ, ಗುರುಗಳು ಅಂತಂದ್ರೆ ಪ್ರಹ್ಲಾದನಿಗೆ ಗುರುಗಳು ಯಾರು? ನಾರದರು. ನಿನ್ನ ಗುರುಗಳು ನಿನಗೆ ಪಾಠ ಹೇಳಿದ್ದನ್ನ ಹೇಳು ನನ್ನ ಮುಂದೆ ಅಂತಂದ್ರೆ, ಹಿರಣ್ಯಕಶಿಪು ಹೊಂದಿಕೊಂಡಿದ್ದ ನಿನ್ನ ಗುರುಗಳು ಅಂತ ಷಂಡಾಮರಕರು ಅವ್ರು ಹೇಳಿದ್ದನ್ನ ಹೇಳ್ತಾನೇನೋ ಅಂತ ಅವ್ರ ಗುರುಗಳು ತಿಳ್ಕೊಂಡೇ ಇಲ್ಲ. ಗುರುಗಳು ಅಂತಂದ್ರೆ ಗುರುರ್ನ ಸಸ್ಯಾತ್ ಜನನೀನ ಸಾಸ್ಯಾತ್. ಪಂಚಮಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, ನಮೋಚ ಏತ್ಯಸ್ಸಮುಪೇತ ಮೃತ್ಯು. ಯಾರು ನಮಗೆ ದೇವರನ್ನ ತಿಳಿಸಿಕೊಡುವುದಿಲ್ಲ, ಈ ಸಂಸಾರದ ಮೃತ್ಯುವಿನ ಪರಿಹಾರವನ್ನ ಯಾರು ಮಾಡಿಸುವುದಿಲ್ಲ, ಅವರು ಗುರುಗಳು ಗುರುಗಳೇ ಅಲ್ಲ, ತಾಯಿ ತಾಯಿ ಅಲ್ಲ, ತಂದೆ ತಂದೆಯಲ್ಲ, ಅಣ್ಣ ಅಣ್ಣ ಅಲ್ಲ. ಯಾವ ಸಂಬಂಧದಲ್ಲಿದ್ದವರು ಕೂಡ ಆ ಸಂಬಂಧದಲ್ಲಿ ಇದ್ದಂತೆ ಅಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲರೂ ನಮಗೆ ಸಂಸಾರದಲ್ಲಿ ಮುಳುಗಿಸುವಂಥವರು ಅಂತಾದರೆ ಏನ್ ಪ್ರಯೋಜನ? ಸಂಬಂಧದಿಂದ ಸಂಬಂಧಗಳೆಲ್ಲ ಇರೋದೇನೆ ನಮಗೆ ದೇವರನ್ನು ಪರಿಚಯ ಮಾಡಿಸಿಕೊಡುವುದಕ್ಕೆ. ಭಗವಂತನನ್ನು ನಮಗೆ ಪರಿಚಯ ಮಾಡಿಸಿಕೊಡುವ ಸಂಬಂಧವೇ ನಿಜವಾದ ಸಂಬಂಧ. ಅವರೇ ಆ ಗುರುಗಳೇ ಗುರುಗಳು, ಯಾರು ನಮಗೆ ದೇವರನ್ನು ತಿಳಿಸಿಕೊಡುತ್ತಾರೆ. ಆ ತಂದೆಯೇ ತಂದೆ, ನಿಜವಾದ ತಂದೆ ಯಾರು ನಮಗೆ ದೇವರನ್ನು ತಿಳಿಸಿಕೊಡುತ್ತಾರೆ. ಆ ರೀತಿಯಾದಂತಹ ಮಾತನ್ನು ಪಂಚಮಸ್ಕಂದದಲ್ಲಿ ಕೇಳ್ತೇವೆ. ಹಾಗೆ ಪ್ರಹ್ಲಾದ ರಾಜನಿಗೆ ಈ ಚಿಂತನೆ ಇದೆ, ನನಗೆ ಗುರುಗಳು ಯಾರು ಅಂದ್ರೆ ಷಂಡಾಮರ್ಕರಲ್ಲ. ಯಾಕಂದ್ರೆ ದೇವರನ್ನು ಹೇಳಿಕೊಡೋದೇ ಇಲ್ಲ ಅವರು, ಅವರೇ ಯಾಕಂದ್ರೆ ಗುರುಗಳಾಗ್ತಾರೆ. ದೇವರನ್ನ ಹೇಳಿಕೊಟ್ಟಂತಹ ನಾರದಾದಿಗಳೇ ನನಗೆ ಗುರುಗಳು. ಅದರಿಂದ ಗುರುಗಳು ಹೇಳಿದ್ದನ್ನ ಹೇಳು ಅಂತಂದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾ ಪಿತಾ ವಿಷ್ಣು ಭಕ್ತಿಶ್ಚೇನ್ ನವಲಕ್ಷಣ ಕ್ರಿಯತೆ ಭಗವದ್ಯಥಾ ತನ್ಮನ್ಯೇ ಗೀತಮುತ್ತಮಂ. ಬಹಳ ಚೆನ್ನಾಗಿರುವಂತಹ ಮಾತು. ಪ್ರಹ್ಲಾದರಾಜರು ಹೇಳ್ತಾರೆ, ನನ್ನ ಗುರುಗಳು ನನಗೆ ಕಲಿಸಿಕೊಟ್ಟದ್ದನ್ನ ಹೇಳ್ತೇನೆ ಕೇಳು. ನನ್ನ ಗುರುಗಳು ನಾರದಾದಿಗಳು ಅವರು ಹೇಳಿದಂತಹ ಮಾತು. ಭಗವಂತನನ್ನು ಹೇಗೆ ಮೆಚ್ಚಿಸಬೇಕು, ಹೇಗೆ ಅರ್ಚಿಸಬೇಕು ಅಂತನ್ನುವುದನ್ನು ಅವರು ಹೇಳಿಕೊಟ್ಟಿದ್ದಾರೆ. ಭಕ್ತಿಯನ್ನ ಯಾವ ರೀತಿಯಿಂದ ಪರಮಾತ್ಮನಲ್ಲಿ ಮಾಡಬೇಕು ಅಂತ 9 ರೀತಿಯಾದಂತಹ ಮಾರ್ಗಗಳಿಂದ ಭಕ್ತಿಯನ್ನ ಮಾಡಬಹುದು. ಭಕ್ತಿಯನ್ನ ವ್ಯಕ್ತಪಡಿಸುವ ಮಾರ್ಗಗಳು 9. ಶ್ರವಣ ಇದು ಭಕ್ತಿಯ ಕೆಲಸ, ಭಕ್ತಿ ಹೆಚ್ಚಿಸಿಕೊಳ್ಳುವ ಕೆಲಸ, ಭಕ್ತಿಯಿಂದ ಆಗುವ ಕೆಲಸ, ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇರುವ ಕೆಲಸ ಶ್ರವಣ. ತುಂಬಾ ದೊಡ್ಡದು ಶ್ರವಣ. ಶಾಸ್ತ್ರದ ಶ್ರವಣವನ್ನ ಎಷ್ಟು ಚೆನ್ನಾಗಿ ಮಾಡ್ತೇವೆ, ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡ್ತೇವೆ, ಎಷ್ಟು ಚೆನ್ನಾಗಿ ಶಾಸ್ತ್ರದ ವಚನಗಳನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡ್ತೇವೆ, ಅಷ್ಟು ನಾವು ಭಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯ. ಬಹಳ ಚೆನ್ನಾಗಿರುವಂತಹ ಒಂದು ಪ್ರಸಂಗ. ಬ್ರಹ್ಮಸೂತ್ರ ಭಾಷ್ಯ 3ನೇ ಅಧ್ಯಾಯ 2ನೇ ಪಾದ. ಅಲ್ಲಿ ಭಾಷ್ಯದಲ್ಲಿ ಮತ್ತು ಅನೇಕ ಕಡೆಗೂ ಬರುವಂತಹ ಮಾತು. ಅಲ್ಲಿ ಹೇಳ್ತಾರೆ, 2ನೇ ಪಾದ, ತೃತೀಯಾಧ್ಯಾಯದ 2ನೇ ಪಾದ ಅದು ಭಕ್ತಿ ಪಾದ. ಭಕ್ತಿಯನ್ನ ನಮಗೆ ಹುಟ್ಟಿಸಬೇಕಲ್ವಾ, ಬೆಳೆಸಬೇಕಲ್ವಾ, ಅದಕ್ಕೆ ಏನ್ ಮಾಡಬೇಕು? ಭಕ್ತಿಯನ್ನ ಹೆಚ್ಚಿಸಬೇಕಾದ್ರೆ ಭಕ್ತಿ ಕೊಟ್ಟು ಬಿಡಿ ನಮಗೆ. ಗುರುಗಳ ಕಡೆ ಹೋಗಿ ಸ್ವಲ್ಪ ಭಕ್ತಿ ಕೊಡಿ ನನಗೆ ಅಂತ ಕೇಳಿದ್ರೆ ಅವ್ರ ಗುರುಗಳು ಭಕ್ತಿ ಕೊಡ್ಲಿಕ್ಕೆ ಸಾಧ್ಯನ? ವೇದವ್ಯಾಸ ದೇವರಿಗೆ ಸ್ವಾಮಿ ಸೂತ್ರಕಾರರೇ ನೀವು ಭಕ್ತಿ ಕೊಡಿ ನಮಗೆ, ಭಕ್ತಿಯ ಮಾತುಗಳನ್ನ ಹೇಳಿ ಅಂದ್ರೆ ಭಕ್ತಿಯ ಮಾತುಗಳು ಅಂತಿರೋದಿಲ್ಲ, ಮಹಿಮೆಯನ್ನ ಹೇಳುವ ಮಾತುಗಳೇ ಭಕ್ತಿಯನ್ನ ಹೆಚ್ಚಿಸುವ ಮಾತುಗಳು. ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ. ನಾವು ಭಕ್ತಿಯನ್ನು ಮಾಡಬೇಕಾದ್ರೆ ಭಗವಂತನ ಮಹಿಮೆಯನ್ನ ತಿಳಿಯಬೇಕು, ಓದಬೇಕು, ಕೇಳಬೇಕು. ಅಂದ್ರೆ ಭಕ್ತಿಯನ್ನ ಮಾಡಬೇಕಾದರೆ, ಭಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕಾದರೆ ಏಕೈಕ ಉಪಾಯ, ಪ್ರಧಾನ ಉಪಾಯ ಅಂದ್ರೆ ದೇವರ ಮಹಿಮೆಗಳ ಶ್ರವಣ. ಅದರಿಂದ ಭಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ತುಂಬಾ ಮಹತ್ವದ ಮಾತು. ಭಕ್ತಿಯನ್ನ ಹೆಚ್ಚಿಸಿಕೊಳ್ಳಲೇಬೇಕು, ಅತ್ಯಂತ ಮಹತ್ವದ ಸಾಧನ. ಭಕ್ತಿಗಾಗಿ ದಾನ ತೀರ್ಥ ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಎಲ್ಲವೂ ಎರಡನೇದು. ಮೊಟ್ಟ ಮೊದಲನೇದು ಭಕ್ತಿ. ಆ ಭಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಶ್ರವಣ ಮೊದಲನೇದು ಶ್ರವಣ. ಆ ನಂತರದಲ್ಲಿ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ವಿಷ್ಣು
ಹೋಗಿ ಸರ್ವತ್ರಾಪಿ ಅನ್ವಯ. ಪರಮಾತ್ಮನ ಕೀರ್ತನ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಪಾದ ಸೇವೆ. ಪರಮಾತ್ಮನ ಪಾದ ಸೇವೆ ಅಂದ್ರೆ ದೇವರು ಏನಾದ್ರೂ ಬರ್ತಾನ ನಮಗೆ ಕಣ್ಣು ಮುಂದೆ, ಅವನ ಕಾಲು ಹೊತ್ತುವುದಕ್ಕಾಗತ್ತ? ಪರಮಾತ್ಮನ ಪಾದ ಸೇವೆಯನ್ನು ಹೇಗೆ ಮಾಡೋದು? ಯಾಕಂದ್ರೆ ಎರಡು ರೀತಿ ಅಂತ ಹೇಳ್ತಾರೆ. ಒಂದು, ಪ್ರತಿಮೆಯ ಪಾದ ಸೇವೆಯನ್ನ ಮಾಡುವುದು. ಕೃಷ್ಣನ ವಿಗ್ರಹ ಇದೆ, ಆ ವಿಗ್ರಹದ ಪಾದ ಸೇವೆಯನ್ನೂ ಮಾಡಬಹುದು. ಅಥವಾ ಕೃಷ್ಣನ ಪಾದ ಸೇವೆ ಅಂತಂದ್ರೆ ಕೃಷ್ಣನ ಅಧಿಷ್ಠಾನ ರೂಪರಾದ ಗುರುಗಳ, ತಂದೆಯ, ತಾಯಿಯ ಅಂತಹ ಹಿರಿಯರ ಪಾದ ಸೇವೆಯನ್ನ ಮಾಡಿದರೂ ಭಗವಂತನ ಪಾದ ಸೇವೆ, ಅವರ ಒಳಗಿರುವ ಪರಮಾತ್ಮನ ಪಾದ ಸೇವೆ. ಎರಡೂ ರೀತಿಯಿಂದ ಚಲ ಪ್ರತಿಮೆಯ ಪಾದ ಸೇವೆ ಅಥವಾ ಅಚಲ ಪ್ರತಿಮೆಯ ಪಾದ ಸೇವೆ, ಎರಡೂ ರೀತಿಯಿಂದಲೂ ಭಗವಂತನ ಪಾದ ಸೇವೆಯನ್ನು ಮಾಡಬೇಕು. ಪಾದ ಸೇವೆ, ಅರ್ಚನ, ಚೆನ್ನಾಗಿ ದೇವರನ್ನ ಪುಷ್ಪ Received ಮೊದಲಾದ ಚೆನ್ನಾಗಿ ಪೂಜಿಸಿ, 1,600 rupees on Paytm. ದಾಸ್ಯ ಭಾವವನ್ನ, ದೇವರ ದಾಸ್ಯರಾಗ ಬಹಳ ಚೆನ್ನಾಗಿದೆ. ದಾಸ ಅನ್ನುವ ಶಬ್ದಕ್ಕೆ ಅರ್ಥ, ದಾಸ ಅಂತನ್ನುವ ಶಬ್ದಕ್ಕೆ ಅರ್ಥ, ಸ್ವಾಮಿ ಅನ್ನುವ ಶಬ್ದಕ್ಕೆ ಅರ್ಥ. ಎರಡು ಸ್ವಾಮಿ ದಾಸ್ಯ ಭಾವವಿದೆ. ದಾಸ ಅಂತಂದ್ರೆ ನಾವೆಲ್ಲರೂ ಪರಮಾತ್ಮನ ದಾಸರು. ಏನು ದಾಸ ಅಂದ್ರೆ ಏನು, ದಾಸ್ಯ ಅಂದ್ರೆ ಏನು? ನಾವೆಲ್ಲರೂ ದೇವರ ದಾಸರು ಅಂತ ಹೇಳಿಕೊಂಡ ಮಾತ್ರಕ್ಕೆ ಸಾಕಾದೀತೆ, ಕೇವಲ ಹೇಳಿಕೊಂಡ ಮಾತ್ರಕ್ಕೆ ಸಾಕಾಗುವುದಿಲ್ಲ, ಆ ಭಾವನೆ ಬೇಕಲ್ವಾ? ದಾಸ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು? ತುಂಬಾ ಚೆನ್ನಾಗಿದೆ. ದಾಸ ಅಂತನ್ನುವುದಕ್ಕೆ ದೇವರಿಂದಲೇ ನನಗೆ ಸರ್ವವೂ ಬಂದಿದೆ ಅನ್ನುವ ಭಾವನೆ ಯಾರಿಗೋ ಅವರು ದಾಸರು. ಬಹಳ ಚೆನ್ನಾಗಿರುವಂತಹ ಮಾತು. ಎಲ್ಲವೂ ದೇವರಿಂದ, ತತ್ತೇನೈವ ದತ್ತಂ Received ಇದಂ 120 rupees on Paytm. ಮಾಡಿದ್ದೇನೆ, ಎಲ್ಲವೂ ಅವನದು. ಶರೀರ ಅವನದು, ಇಂದ್ರಿಯಗಳು ಅವನದು, ನಂದೆನದು ಸ್ವಾಮಿ ನಿಂದೇ ಇದೆಲ್ಲವೂ ಅನ್ನುವ ಭಾವನೆಯನ್ನ ಪಟ್ಟವರೇ ನಿಜವಾದ ದಾಸರು. ದಾಸರು ಅಂದ್ರೆ ಸರ್ವವೂ ಭಗವಂತನದು, ಎಲ್ಲವೂ ಅವನೇ ನನಗೆ ನೀಡಿದ್ದಾನೆ. ಶರೀರ, ಇಂದ್ರಿಯ, ಮನಸ್ಸು, ಸಂಪತ್ತು, ಮನೆ, ಸಂಬಂಧಿಕರು, ಬುದ್ಧಿ ಇತ್ಯಾದಿ ಏನೇನು ಇದೆ, ಸರ್ವವೂ ಪರಮಾತ್ಮನದು, ಪರಮಾತ್ಮ ನನಗೆ ನೀಡಿದ್ದು ಅನ್ನೋ ಭಾವನೆ ಬಂದರೆ ಇದೇ ದಾಸ್ಯ. ಈ ಭಾವನೆಗೆ ದಾಸ್ಯ. ಎಲ್ಲವನ್ನು ದೇವರು ಕೊಡ್ತಾನೆ ಅಂತನ್ನುವ ಭಾವನೆ, ಅದು ಸ್ವಾಮಿ, ಅವನಲ್ಲಿ ಸ್ವಾಮಿತ್ವದ ಭಾವನೆ. ಅವನು ಕೊಟ್ಟಿದ್ದಾನೆ, ನಾನು ಪಡೆದಿದ್ದೇನೆ, ಇದು ದಾಸ್ಯ. ಆ ರೀತಿಯಲ್ಲಿ ದಾಸ್ಯಂ. ಸಖ್ಯಂ, ಗೆಳೆತನ. ದೇವರು ತುಂಬಾ ಆತ್ಮೀಯ, ಅವನ ಜೊತೆಗೆ ಹರಟೆ ಹೊಡಿಬೇಕು. ಈ ಮಾತು ಅನೇಕ ಸಲ ನೆನದದ್ದು ಇದೆ. ಜಪ ಅಂತಂದ್ರೆ ದೇವರ ಜೊತೆಗೆ ಹರಟೆ ಹೊಡೆಯುವ ಕಾಲ. ಏನ್ ಮಾಡ್ತಾ ಇದ್ದಾರೆ ಅಂತ ಯಾವಾಗಾದ್ರೂ ಕೇಳಿದ್ರೆ, ಮಾತಾಡ್ತಾರೆ, ಯಾರೋ ಬಂದಾರೆ ಮನೆಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಬಂದವರ ಜೊತೆಗೆಲ್ಲ ಮಾತಾಡುವುದಕ್ಕೆ ಸಮಯ ಸಿಗತ್ತೆ. ಮನೆಯವರ ಜೊತೆಗೆ, ಮನೆಯ ಸಂಬಂಧಿಕರ ಜೊತೆಗೆ, ಬೇರೆ ಗೆಳೆಯರ ಜೊತೆಗೆ, ಎಲ್ಲರ ಜೊತೆಗೂ ಮಾತಾಡುವುದಕ್ಕೆ ಸಮಯ. ದೇವರ ಜೊತೆಗೆ ಮಾತಾಡುವುದಕ್ಕೆ ಸಮಯ ಯಾವಾಗ? ದೇವರ ಜೊತೆಗೂ ಸ್ವಲ್ಪ ಮಾತಾಡಬೇಕಲ್ವ? ಸ್ವಲ್ಪ ಅವನ ಜೊತೆಗೆ ಮಾತಾಡಬೇಕು. ಆ ದೇವರ ಜೊತೆಗೆ ಮಾತಾಡುವಂತಹ ನೀನೊಂದು ಸ್ವಭಾವವಿದೆ, ಬೆಳೆಸಿಕೊಳ್ಳುವುದು, ಇದೇ ಸತ್ಯ. ನಿಜವಾದ ಅಷ್ಟು ನಮಗೊಂದು ಆತ್ಮೀಯ ಗೆಳೆಯ, ಅವನ ಜೊತೆಗೆ ಮಾತಾಡುವುದು. ಆ ಮಾತಾಡುವುದಕ್ಕೆ ಒಂದು ಒಳ್ಳೆಯ ಒಂದು ಕೆಲಸ ಅಂದ್ರೆ ಜಪ. ಜಪಕಾಲದಲ್ಲಿ ಅವನ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಅವನ ಜೊತೆ ಕಣ್ಣು ಮುಚ್ಚಿ ಯಾವುದನ್ನೂ ಲೆಕ್ಕಿಸದೆ, ಯಾವುದನ್ನೂ ನೋಡದೆ ದೇವರ ಜೊತೆಗೇನೆ ಮಾತಾಡೋದು. ಏನ್ ಮಾತಾಡೋದು ಅಷ್ಟೇ. ಮಾತಾಡ್ಲಿಕ್ಕೆ ಏನ್ ವಿಷಯ ಕಮ್ಮಿ ಇದೆಯಾ? ಬೇಕಾದಷ್ಟಿದೆ ಮಾತಾಡ್ಲಿಕ್ಕೆ. ಅಲ್ಲ ಅಂದ್ರೆ ಇನ್ನು ನಾವು ಮುಂದೆ ಅಡಿಗೆ ಆಯ್ತು, ಊಟ ಅದನ್ನ ಮಾತಾಡ್ಬೇಕು ದೇವರ ಜೊತೆಗೆ, ಅದನ್ನೂ ಮಾತಾಡಬೇಕು. ಅದನ್ನೇ ಮಾತಾಡೋದಲ್ಲ, ಅದನ್ನೂ ಮಾತಾಡಬೇಕು. ಸ್ವಾಮಿ, ಇವತ್ತು ಊಟ ಆದದ್ದು ನಿನ್ನಿಂದ, ಇವತ್ತು ಈ ಪದಾರ್ಥಗಳೆಲ್ಲ ಕೊಟ್ಟದ್ದು ನೀನು, ಆ ರಸರೂಪನಾಗಿ ನೀನೇ ಇದ್ದಿ. ಹರಟೆ ಹೊಡೆಯೋಣ ದೇವರ ಜೊತೆಗೆ, ಎಷ್ಟು ಚೆನ್ನಾಗಿರ್ತದೆ. ಆ ಜಪ ಕಾಲದಲ್ಲಿ ಸರ್ವವನ್ನೂ ದೇವರಿಗೆ ಅರ್ಪಿಸಿ ಆ ದೇವರನ್ನು ನೆನೆದರೆ ಅಂತಹ ಜಪ ಅದು ಸಖ್ಯ. ಆತ್ಮನಿವೇದನಂ, ತನ್ನನ್ನೇ ತಾನು ದೇವರಿಗೆ ಅರ್ಪಿಸಿಕೊಳ್ಳುವುದು. ಈ ರೀತಿಯಾಗಿ ಅನೇಕ ಮಾತುಗಳು. ಹೀಗೆ ಭಕ್ತಿಯನ್ನು ಮಾಡುವುದನ್ನು ನಾನು ಕಲಿತೆ ಗುರುಗಳಿಂದ. ಇದನ್ನು ಕೇಳಿದ ಕೂಡಲೇ ಹಿರಣ್ಯಕಶಿಪುವಿಗೆ ತುಂಬಾ ಸಿಟ್ಟು ಬಂತು. ಆ ಚಂಡಾಮರ್ಕರನ್ನು ಕರೆಸ್ತಾ ಇದ್ದಾನೆ. ತಾನು ತನ್ನ ಹಲ್ಲನ್ನ ಕಡಿದು ಅವರಿಗೆ ಬೈತಾ ಇದ್ದಾನೆ, ನಿಂದೆ ಮಾಡ್ತಾ ಇದ್ದಾರೆ. ಬ್ರಹ್ಮಬಂಧೋ ಕಿಮೇ ತತ್ತೇ ಗ್ರಾಹಿತಂ ವಿಪಕ್ಷಂ ಶ್ರಯತ ಅಸಾರಂ ಗ್ರಾಹಿತೋ ಬಾಲಃ. ಏನಿದು ಚಂಡಾಮರ್ಕರ ನೀವು ಕಲಿಸಿದ್ದು?
ಇದನ್ನೇ ನೀವು ಕಲಿಸ್ಬೇಕಾದದ್ದು. ಅವನು ವಿಷ್ಣು ಭಕ್ತಿಯನ್ನು ಕಲಿತು ಬಿಟ್ಟಿದ್ದಾನೆ. ಅವನು ಏನಿದನ್ನು ಕಲಿಸಿದ್ದೀರಾ ಅಂತ ಕೇಳಿದರೆ ಆ ಶರಣಾವರ್ಗರು ಹೇಳ್ತಾ ಇದ್ದಾರೆ, ಸ್ವಾಮಿ ಆಡಿಯೋ ರೆಕಾರ್ಡ್ ಆಗುವಂತಹ CCTV ಕ್ಯಾಮೆರಾ ಇಲ್ಲ, ಇಲ್ಲ ನೀವು ಬೇಕಾದ್ರೆ ತೆಗೆಸ್ಕೊಂಡು ನೋಡು, ಈ ಶಬ್ದನೇ ಬಂದಿಲ್ಲ ನಮ್ಮ ಬಾಯಿಯಿಂದ. ಅವ್ರು ಹೇಳ್ತಾರೆ ಗುರುಪುತ್ರರು, ನಮ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರೋ ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛಮನ್ಯಂ ಕ್ವ ತದಾತ್ಮಮಾನಃ ಇಯಂ ನೈಸರ್ಗಿಕೀ ಮತಿಹಿ ಯಸ್ಯ ನ ಪರಪ್ರಣೀತಂ. ಯಾರೋ ಇದನ್ನ ನಾವು ಹೇಳಿಲ್ಲ, ಇನ್ಯಾರೋ ಹೇಳಿಲ್ಲ, ಯಾರೋ ಹೇಳಿದ್ದಲ್ಲ, ಇವನ ಸ್ವಾಭಾವಿಕವಾದಂತಹ ಮನಸ್ಸು. ಬಹಳ ಚೆನ್ನಾಗಿದೆ ಈ ಮಾತು. ಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿ ಟೀಕಾಕೃತ್ಪಾದರು ಈ ಮಾತನ್ನು ಹೇಳುತ್ತಾರೆ. ಯದಾದಿ ಸಿದ್ಧಂ ಭಕ್ತ್ಯಾದಿ, ಭಕ್ತಿ ಜ್ಞಾನ ಇತ್ಯಾದಿ ಗುಣಗಳೆಲ್ಲವೂ ಕೂಡ ಸ್ವರೂಪದಲ್ಲಿ ಇರುತ್ತದೆ. ಸ್ವರೂಪದಲ್ಲಿ ಇದ್ದದ್ದೇನೆ ಹೊರಗಿನ ನಿಮಿತ್ತಗಳಿಂದ ಅವು ಪ್ರಕಟವಾಗ್ತಾ ಇರುತ್ತದೆ. ಅದರಿಂದ ಸ್ವರೂಪದಲ್ಲಿ ಇದ್ದರೆ ಮಾತ್ರ ಹೊರಗಿನ ನಿಮಿತ್ತಗಳಿಂದ, ಗುರುಪದೇಶಾದಿ ಮುಂತಾದ ನಿಮಿತ್ತಗಳಿಂದ ಅದು ಹೊರಗೆ ವ್ಯಕ್ತವಾಗುತ್ತೆ ಹೊರತು ಒಳಗೆ ಸ್ವರೂಪದಲ್ಲೇ ಇಲ್ಲ ಅಂತಾದ್ರೆ ಏನು ಶಂಖವಾದ್ಯ ಮಾಡಿದರೂ ಬರೋದಿಲ್ಲ. ಏನು ಮಾಡಿದರೂ ಕೂಡ ವಿಷ್ಣು ಭಕ್ತಿಯಾದಿಗಳು ಬರಲು ಸಾಧ್ಯ ಇಲ್ಲ. ಸ್ವರೂಪದಲ್ಲೇ ಅದು ಇರಬೇಕು. ನೈಸರ್ಗಿಕಿ ಇಯಂ ಅಸ್ಯವತಿ. ಆ ಶಣ್ಣಾವರ್ಗರು ಹೇಳ್ತಾರೆ, ಹಿರಣ್ಯಕಶಿಪು ನೀನು ಏನು ಸಿಟ್ಟು ಮಾಡಿದರೂ ಕೂಡ ಇದನ್ನ ನೀನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಡ ಅಂತ ಅವನಿಗೆ ನೀನು ಮುಚ್ಚಿ ಹಾಕಲು ಸಾಧ್ಯ ಇಲ್ಲ. ಸ್ವಭಾವದಲ್ಲಿ ಇದೆ, ನಿತ್ಯವಾದದ್ದಿದೆ, ಸ್ವರೂಪಭೂತವಾದದ್ದಿದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸಿಟ್ಟು ಮಾಡ್ಲಿಕ್ಕೆ ಹೋಗಬೇಡ. ಆಗ ಪ್ರಹ್ಲಾದರಾಜರು ಕೂಡ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಮಾತು. ಈ ಮಾತು ಪಂಚಮಸ್ಕೃತ ಅನೇಕ ಮಾತುಗಳಿದೆ ಸಂವಾದಿಯಾಗಿ. ಮತರನ್ನ ಕೃಷ್ಣೇ ಪರತಸ್ವತೋಪಿ ಮಿಥೋಪಿ ಪತ್ಯೇತ ಗೃಹಂ ವ್ರತಾನ ಅದಾಂತ ಗೋಭಿರ್ವಿಶತಾಂತ ವಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನ. ಬಹಳ ಚೆನ್ನಾಗಿರುವಂತಹ ಪ್ರಹ್ಲಾದರಾಜರು ಹೇಳ್ತಾರೆ, ಅಪ್ಪ ನಿಜ ಅವ್ರು ಹೇಳ್ತಾ ಇದ್ದದ್ದು ಸ್ವಭಾವದಲ್ಲಿ ವಿಷ್ಣು ಭಕ್ತಿಯಾದಿ ಗುಣಗಳು ಇದ್ದರೆ ಮಾತ್ರ ಬರ್ತದೆ. ಸುಮ್ಮನೆ ವಿಷ್ಣು ಭಕ್ತಿ ಬಾ, ಭಗವಂತನ ತತ್ವಜ್ಞಾನ ಬಾ ಅಂದ್ರೆ ಬರ್ತದ? ಬರೋದಿಲ್ಲ. ತತ್ರಾಪಿ ಅದಾಂತ ಗೋಪಿ ಪುನಃ ಪುನಶ್ಚರ್ವಿತ ಚರ್ವಣಾನ. ಯಾರಿಗೆ ವಿಷಯದಲ್ಲೇ ಮುಳುಗುವಂತಹ ಅಭ್ಯಾಸವಿದೆ, ತಿಂದದ್ದನ್ನೇ ತಿನ್ನುವ, ಮತ್ತೆ ರುಚಿ ನೋಡಿದ್ದನ್ನೇ ಮತ್ತೆ ಮತ್ತೆ ಆಸ್ವಾದನೆ ಮಾಡುವ ವಿಷಯಗಳಲ್ಲೇ ಯಾರು ಮುಳುಗಿ ಇದ್ದಾರೆ ಅಂಥವನಿಗೆ ಮಾತ್ರ ಪರಮಾತ್ಮ ಸರ್ವಥಾ ಸಿಗುವುದಿಲ್ಲ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ ಸಮಾಸಂ. ಪಂಚಮಸ್ಕಂದದ ಮಾತು ತುಂಬಾ ಅದ್ಭುತ. ಭಗವಂತ ಸಿಗಬೇಕು ಅಂತಂದ್ರೆ ವೈರಾಗ್ಯ ಇದ್ದರೆ, ವೈರಾಗ್ಯ ಬಂದರೆ ಮಾತ್ರ ದೇವರು ಸಿಗುತ್ತಾನೆ, ದೇವರ ಜ್ಞಾನ ಸಿಗತ್ತೆ. ವೈರಾಗ್ಯವಿಲ್ಲದೇ ಇದ್ದರೆ ದೇವರು ಸಿಗಲು ಸಾಧ್ಯ ಇಲ್ಲ, ದೇವರ ಜ್ಞಾನ ಬರಲು ಸಾಧ್ಯ ಇಲ್ಲ. ಪುನಃ ಪುನಶ್ಚರ್ವಿತ ಚರ್ವಣಾನ, ಚೆನ್ನಾಗಿರುವಂತಹ ಒಂದು ಫ್ರೇಸ್. ಪುನಃ ಪುನಶ್ಚರ್ವಿತ ಚರ್ವಣಾನ, ಏನು ಹೊಸದಾದದ್ದನ್ನು ಈ ಜನ್ಮದಲ್ಲಿ ನಾವು ತಿಂತಾ ಇದ್ದೇವೆ ಹೇಳಿ ನೋಡೋಣ. ಹೋದ ಜನ್ಮದಲ್ಲಿ ತಿಂದದ್ದೇ ಹೋದ ಜನ್ಮ ಯಾಕೆ? ಇದೇ ಜನ್ಮದಲ್ಲಿ ಹಿಂದೆ ತಿಂದದ್ದನ್ನೇ ಮತ್ತೆ ಮತ್ತೆ ತಿನ್ನೋದು, ಅದನ್ನೇ ರುಚಿ ರುಚಿ ಮಾಡ್ಕೊಂಡು ತಿನ್ನೋದು. ಅದೇ ಮತ್ತೆ ನಾವೇನು ಪದಾರ್ಥಗಳು ಎಣಿಸಿ ಒಂದು 10-20 ಪದಾರ್ಥಗಳು ನಾವು ತಿನ್ನೋ ಪದಾರ್ಥಗಳೇ ಅಲ್ಪ. ಇರೋದು 10-20 ಪದಾರ್ಥಗಳು. ಆ 10-20 ಪದಾರ್ಥಗಳನ್ನೇ ಮತ್ತೆ ಒಂದು ಸ್ವಲ್ಪ ಹೆಚ್ಚು ಹಾಕೋದು, ಒಂದು ಕಮ್ಮಿ ಹಾಕೋದು, ಒಂದನ್ನು ಬಿಡೋದು, ಒಂದನ್ನು ಹಾಕೋದು, ಅದರೊಳಗೆ ಏನೇನೋ ಕಾಂಬಿನೇಷನ್ ಗಳನ್ನ ಮಾಡ್ಕೊಳ್ಳೋದು, ಅದರೊಳಗೆ ಆಸ್ವಾದನವನ್ನ ಏನದು ಆನಂದ ಪಡೋದು, ಎಷ್ಟು ರುಚಿ ಅಂತ ಅನ್ನೋದು. ಇದರಲ್ಲೇ ಜೀವನವನ್ನ ಇಟ್ಟುಕೊಂಡರೆ ದೇವರು ಹತ್ರಕ್ಕೂ ಬರೋದಿಲ್ಲ. ನೀವು ಅದನ್ನೇ ಮಾಡ್ಕೋತಿದ್ರಿ, ನನ್ನಷ್ಟಕ್ಕೆ ನಾನು ಆರಾಮಾಗಿರ್ತೀನಿ ಅಂತ ದೇವರು. ಅದಾಂತ ಗೋದ ವಿಶತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣ. ಬಹಳ ಚೆನ್ನಾಗಿರುವಂತಹ ಮಾತು. ವೈರಾಗ್ಯ ಅಂತ ಅನ್ನೋದು ಇದು ಭಕ್ತಿ ಜ್ಞಾನಗಳಕ್ಕಿಂತಲೂ ಪೂರ್ವದಲ್ಲಿ ಇರಬೇಕಾದದ್ದು. ವೈರಾಗ್ಯದಿಂದಲೇನೆ ಆರಂಭವಾಗುತ್ತೆ ಜ್ಞಾನ ಹಾಗೂ ಭಕ್ತಿ. ಕಿಂಚಿತ್ ವೈರಾಗ್ಯ ಕಿಂಚಿತ್ ಜ್ಞಾನ, ಅಧಿಕ ವೈರಾಗ್ಯ ಅಧಿಕ ಜ್ಞಾನ. ಹೀಗೆ ಪ್ರಪೋರ್ಷನೇಟ್ ಆಗಿ ಇದೆ. ವೈರಾಗ್ಯಕ್ಕೂ ಜ್ಞಾನ ಭಕ್ತಿಗಳಿಗೂ ಪ್ರಪೋರ್ಷನೇಟ್ ಆದಂತಹ ಒಂದು ಸಂಬಂಧವಿದೆ. ಆ ರೀತಿಯಲ್ಲಿ ಹೇಳ್ತಾರೆ ಪ್ರಹ್ಲಾದರಾಜರು. ಅದರಿಂದ ಇದು ಭಗವಂತನಲ್ಲಿ ಮತ್ತೆ ಜ್ಞಾನ ಬರಬೇಕಾದ್ರೆ ವೈರಾಗ್ಯವನ್ನು ಪಡೆಯಬೇಕು. ಒಂದು. ಎರಡನೇದನ್ನು ಹೇಳ್ತಾರೆ, ನೈಷಾಮತಿ ಸ್ಥಾವರುಗ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದರ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಎಲ್ಲಿ ತನಕ
ಮಹಾಜ್ಞಾನಿಗಳ ವೈಷ್ಣವರ ವಿಷ್ಣು ಭಕ್ತರ ಅಂಥವರ ಪಾದ ಧೂಳಿಯ ಅಭಿಷೇಕವನ್ನ ಎಲ್ಲಿ ತನಕ ಮಾಡಿಕೊಳ್ಳುವುದಿಲ್ಲ ಅಲ್ಲಿ ತನಕನೂ ಜ್ಞಾನ ಬರುವುದಿಲ್ಲ. ಅಂದ್ರೆ ವೈರಾಗ್ಯ ಬಹಳ ಅವಶ್ಯಕ. ಉತ್ತಮರ ವೈಷ್ಣವರ ಪ್ರಾಪ್ತಿ, ಉಪಸಕ್ತಿ, ಅವರ ಹತ್ರ ಹೋಗಿ ಶಾಸ್ತ್ರದ ಶ್ರವಣ, ಇದೆಲ್ಲವೂ ಮಾರ್ಗ, ಉಪಾಯ, ಸಾಧನೆಗಳು. ಇದರಿಂದ ನಮಗೆ ಭಗವಂತನ ಜ್ಞಾನ, ಭಗವಂತನ ಭಕ್ತಿ ಅಂತ ಅನ್ನೋದು ಬರ್ತದೆ. ಪ್ರಹ್ಲಾದರಾಜರು ಸ್ಪಷ್ಟವಾದ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಭಗವಂತನ ಜ್ಞಾನ, ಭಕ್ತಿ ಅತ್ಯಂತ ಅವಶ್ಯಕ. ಅದು ಇಲ್ಲದೆ ಉದ್ಧಾರವೇ ಇಲ್ಲ. ಅದನ್ನು ಪಡೆಯಬೇಕಾದರೆ ವೈರಾಗ್ಯ, ಉತ್ತಮರ ಪ್ರಾಪ್ತಿ, ಉತ್ತಮರಿಂದ ಶ್ರವಣ, ಇಷ್ಟನ್ನ ಮಾಡಿಕೊಳ್ಳಬೇಕು. ಇದನ್ನ ಕೇಳಿದ ಕೂಡಲೇ ಮೊದಲೇ ಹಿರಣ್ಯಕಶಿಪು ದುಷ್ಟ, ಅದರಲ್ಲಿ ವಿಷ್ಣುವಿನ ದ್ವೇಷ ಮಾಡ್ತಾ ಇದ್ದವನು, ಅಂಥವನಿಗೆ ವಿಷ್ಣುವಿನ ಭಕ್ತಿ ಹೇಗೆ ಪಡಿಬೇಕು ಅಂತೆಲ್ಲ ಕಾರಣಗಳು ಇದನ್ನೆಲ್ಲ ಹೇಳಿದ ಕೂಡಲೇ ಇನ್ನಿಷ್ಟು ಸಿಟ್ಟು ಬಂತು. ಅವನು ಹೇಳ್ತಾನೆ, ವಧ್ಯತಾಮಾಶ್ರಯಂಬ, ಕೊಂದಾಕಿ ಈ ಮಗುವನ್ನು. ಯಾರು ಅಯಂವೇ ಭ್ರಾತೃಹ ಶೋಚ್ಯ ಇತ್ವಾಸ್ವಾನ್ ಸುಹೃದೋಧಮ, ನನ್ನ ತಮ್ಮನನ್ನೇ ಕೊಂದಂತಹ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಹೊರಟಿದ್ದಾನಾದ್ರಿಂದಾಗಿ ಇವನನ್ನ ಕೊಂದು ಹಾಕಿ ಮೊದಲಿಗೆ. ಅಷ್ಟು ಹೇಳಿದ ಕೂಡಲೇ ಆ ಹಿರಣ್ಯಕಶಿಪುವಿನ ಭಟರಿಗೆ ಅದೇ ಸ್ವಭಾವ. ಹಿರಣ್ಯಕಶಿಪುವಿನ ಭಟರು ಅವರಿಗೆ ಹಿಂಸಾ ಮಾಡುವಂತಹ ಸ್ವಭಾವ, ಆದ್ರಿಂದಾಗಿ ಮೊದಲೇ ಹಿಂಸಾಚಾರಿಗಳು. ಇಂತಹ ಮಾತು ಬೇಕಾಗಿತ್ತಷ್ಟೇ, ಹೊಡೀರಿ ಅಂತ ಮಾತು ಕೇಳಿಸ್ಕೋಬೇಕಾಗಿತ್ತು. ಕೇಳಿಸ್ಕೊಂಡ್ರು, ಕೈಯಲ್ಲಿ ಆಯುಧಗಳನ್ನೆಲ್ಲ ತಗೊಂಡು ಬಂದು ಆ ಪ್ರಹ್ಲಾದನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಪ್ರಹ್ಲಾದನ ಹಿಡಿದುಕೊಂಡು ಹೋಗಿ ಅವರೆಲ್ಲರೂ ಕೂಡ ದಿಗ್ಮಂತಂಷ್ಟ್ರಾಹ ಕರಾಲಾಸ್ಯಾಹ ತಾಮ್ರಶ್ಮಶ್ರು ಶಿರೋರುಹಾಹ, ನೋಡೋದಕ್ಕೆ ಹೇಗಿದ್ದರು ಅಂತಂದ್ರೆ ಅವರೇನ್ ಹೊಡಿಬೇಕಾಗಿಲ್ಲ, ಬಂದು ನಿಂತ್ಕೊಂಡ್ಬಿಟ್ರೆ ಸಾಕಿದ್ರೆ. ಅವರು ಹೊಡೆದರೆ ಏನ್ ಕೆಲಸ ಆಗಬೇಕಲ್ಲ, ಅದವರನ್ನು ನೋಡಿದರೆ ಕೆಲಸ ಆಗುತ್ತೆ. ಅಂತಹ ಕೂದಲೆಲ್ಲ ನಿಂತಿರುವಂತ ಕೆಂಪು ಕೂದಲುಗಳು, ಏನವರ ಸ್ಪಶ್ರುಗಳು, ಕೋರೆ ಹಲ್ಲುಗಳು, ಭಯಾನಕ ಕೋರೆ ಹಲ್ಲು, ಅದನ್ನು ನೋಡಿ ಬಿಟ್ರೇನೆ ಅಲ್ಲೇ ತತ್ತಿ ಹೋಗಬೇಕು. ಅಂಥ ಭಯಾನಕರವರೆಲ್ಲರೂ. ದಿಗ್ಬಂಧಂಷ್ಟ್ರಾಹ ಕರಾಳ ಹಾಸ್ಯಾಹ, ನನ್ನಂತಹ ಭೈರವಂ ನಾದಂ, ಅವರ ಧ್ವನಿ ಅದು ಕೇಳಿದರೆ ಕರ್ಕಶವಾದಂತಹ ಧ್ವನಿ, ಭಯವಾಗಿ ಬಿಡಬೇಕು ಅಂತಹ ಧ್ವನಿ. ಹಾಗೆಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಶೂಲ ತೆಗೆದುಕೊಂಡು ಬಂದಿದ್ದಾರೆ. ಶೂಲಗಳಿಂದ ಪ್ರಹ್ಲಾದನಿಗೆ ಮರ್ಮಗಳಲ್ಲಿ ಚುಚ್ತಾ ಇದ್ದಾರೆ. 8 ರೀತಿಯಾಗಿ ಅವನನ್ನ ಕೊಲ್ಲುವ ಪ್ರಯತ್ನವನ್ನ ಆ ಎಲ್ಲ ಭಟರು ತಾವು ಮಾಡಿದ್ದಾರೆ. ನರಸಿಂಹ ಪುರಾಣದಲ್ಲಿ ಸುಮಾರು 22 ರೀತಿಯಾದಂತಹ ಒಂದು ವಧ ಉಪಾಯಗಳನ್ನ ಮಾಡಿದ್ದಾರೆ ಎಂದು ನರಸಿಂಹ ಪುರಾಣದಲ್ಲಿ ಬರ್ತದೆ. ಇಲ್ಲಿ 8 ಮಾತ್ರ ವರ್ಣಿಸಿದ್ದಾರೆ, ಬಹಳ ಹೆಚ್ಚು ವರ್ಣನೆ ಮಾಡ್ಲಿಕ್ಕೆ ಹೋಗಿಲ್ಲ. ಅಷ್ಟು ರೀತಿಯಿಂದ ಅವರನ್ನು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ದಿಗ್ಗಜೈಹಿ ಗಂಧರ ಶುಕೇಂದ್ರೈಹಿ ಅಭಿಚಾರ ಅವಪಾತನೈಹಿ, ಆ ಪ್ರಹ್ಲಾದನನ್ನ ದಿಗ್ಗಜಗಳನ್ನ ಕಲಿಸಿ ತುಳಿಸಿದ್ದಾರೆ. ಏನಾಗಬೇಕು, ಆನೆಗಳು ತುಳಿದ್ರೆ ಕ್ಷಣದಲ್ಲಿ ಪ್ರಾಣ ಹೋಗುತ್ತೆ. ಆದರೆ ಪ್ರಹ್ಲಾದನಿಗೆ ಮಾತ್ರ ಏನೂ ಆಗ್ತಾ ಇಲ್ಲ. ಭಾಗವತ ಹೇಳುತ್ತದೆ, ಯುಕ್ತಾತ್ಮನಿ ಅಫಲಾಹ ಆಸನ್ ಅಪುಣ್ಯಸ್ಯೇವ ತತ್ರಿಯಾಹ. ಬಹಳ ಚೆನ್ನಾಗಿರುವಂತಹ ಮಾತು. ಯಾವ ರೀತಿಯಲ್ಲಿ ಪುಣ್ಯ ಇಲ್ಲದ ವ್ಯಕ್ತಿಯ ಕೆಲಸಗಳೆಲ್ಲವೂ ಕೂಡ ಅದು ಅಸಫಲವಾಗುತ್ತೆ, ಯಾವ ಕೆಲಸವೂ ಆಗೋದಿಲ್ಲ. ಪುಣ್ಯ ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಹಾಗೆ ಇವನಲ್ಲಿ ಮಾಡಿದ ಎಲ್ಲ ವಧೋಪಾಯಗಳು ನಿಷ್ಫಲವಾಯಿತಂತೆ. ಯಾಕೆ ಅಂತಂದ್ರೆ ಅವರಿಗೆ ಪುಣ್ಯ ಇಲ್ಲ. ಕೊಲ್ಲಬೇಕಾದಂಥವರಿಗೆ ಪುಣ್ಯ ಬೇಕಲ್ಲ, ಯಾವುದೂ ಪುಣ್ಯನೇ ಇಲ್ಲ ಅವರಲ್ಲಿ. ಕೊಲ್ಲಿಸಿಕೊಳ್ಳಬೇಕಾದರೆ ಪಾಪ ಇರಬೇಕು. ಪ್ರಹ್ಲಾದನಲ್ಲಿ ಪಾಪ ಇಲ್ಲ. ಪ್ರಹ್ಲಾದನಲ್ಲಿ ತುಂಬಿಕೊಂಡ ಪುಣ್ಯ ಎಷ್ಟು, ವಿಷ್ಣು ಭಕ್ತಿ ಯುಕ್ತಾತ್ಮನಿ, ಪರಮಾತ್ಮನಲ್ಲಿ ನಿರಂತರವಾದಂತಹ ಭಕ್ತಿ ಮನೋಯೋಗವನ್ನು ಪಡೆದಂತಹ ಪ್ರಹ್ಲಾದನಿಗೆ ಯಾವ ಉಪಾಯಗಳು ಕೆಲಸ ಮಾಡ್ತಾ ಇಲ್ಲ. ಆನೆಯನ್ನು ಕರೆಸಿದ್ದಾರೆ, ತುಳಿಸಿದ್ದಾರೆ, ಪರ್ವತದ ಮೇಲಿಂದ ಕೆಳಗೆ ಹಾಕಿದ್ದಾರೆ. ಅತಿಯಾದ ಚಳಿ ಮಳಿ ಎಲ್ಲದರಲ್ಲೂ ಕೂಡ ಬಿಸಿಲು ಎಲ್ಲಾ ಕಡೆಗೂ ಅವರನ್ನ ಹಾಗೆ ಇರಿಸಿದ್ದಾರೆ. ತಿಂಗಳವರೆಗೆ ಇಳಿಸಿದ್ದಾರೆ. ಅತೀ ಬಿಸಿಲಿನಲ್ಲಿ ನಿಲ್ಲಿಸ್ಬಿಡೋದು ಅವರನ್ನ. 50 ಡಿಗ್ರಿ ಸೆಂಟಿಗ್ರೇಡ್, 50, 60 ಏನು ಬಿಸಿಲು, ಅಲ್ಲಿ ನಿಲ್ಲಿಸ್ಬಿಡೋದು. 10 ನಿಮಿಷ ನಿಂತರೆ ತಲೆ ಸಿಡಿ ಹೋಗುತ್ತೆ, ಸಣ್ಣ ಸ್ಟ್ರೋಕ್ ಆಗತ್ತೆ. ಆದ್ರೆ ಪ್ರಹ್ಲಾದನಿಗೆ ಎಷ್ಟು ದಿನಗಳು ಆ ಬಿಸಿಲಿನಲ್ಲಿ ನಿಲ್ಲಿಸಿದರೂ ಏನಾಗ್ತಾ ಇಲ್ಲ. ವಿಪರೀತವಾದ ಚಳಿ, ಮೈನಸ್. ಕೆಲವು ಕಡೆ ಹೇಳ್ತಾರೆ, ಕೇಳೋದು ಸೈನಿಕರೆಲ್ಲ, ನಮ್ಮ ಭಾರತದ ಸೈನಿಕರೆಲ್ಲ ಇದ್ದಾರಂತೆ ಆ ಪ್ರದೇಶಗಳಲ್ಲಿ. ಪಾಪ ಅನೇಕರಿಗೆಲ್ಲ ಫ್ರಾಸ್ಟ್ ಬೈಟ್ ಅಂತನ್ನುವಂತಹ ರೋಗಗಳಾಗತ್ತೆ. -30, -40 ಆ ಟೆಂಪರೇಚರ್ ನಲ್ಲಿ ಇದ್ದಾರೆ. ಸಿಯಾಚಿನ್ ಮುಂತಾದಂತಹ ಕಡೆಗೆ ವಿಪರೀತವಾದಂತಹ ಚಳಿ. ಪ್ರಹ್ಲಾದನಿಗೆ ಅಂತಹ ಕಡೆಗೆ ಯಾವ
ಇದು ಗ್ಲೌಸ್ ಮತ್ತೊಂದು ಏನೂ ಇಲ್ಲ ಅಂತ ಕಡೆ ಪ್ರಹ್ಲಾದರನ್ನ ಬಿಟ್ಟಿದ್ದಾರೆ ಅನೇಕ ತಿಂಗಳುಗಳವರೆಗೆ. ಪ್ರಹ್ಲಾದನಿಗೆ ಏನಾಗಿಲ್ಲ, ಫಾಸ್ಟ್ ವೈಟ್ ಅಲ್ಲ, ಏನೂ ಆಗಿಲ್ಲ. ಇದು ಪ್ರಹ್ಲಾದನಿಗೆ ಭಗವಂತನ ದಯೆ ಇದ್ದದರ ಕಾರಣ. ಅವನಿಗೆ ಅನೇಕ ರೀತಿಯಾದಂತಹ ಅವನಿಗೆ ಅಭಿಚಾರವನ್ನು ಮಾಡಿದ್ದಾರೆ, ಮಂತ್ರ ಪ್ರಯೋಗಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಏನು ಮಾಡಿದರೂ ಕೂಡ ಅಭೋಜನೇಹಿ, ಆಹಾರವೇ ಕೊಟ್ಟಿಲ್ಲ, ವಿಷ ಹಾಕಿದ್ದಾರೆ, ಇತ್ಯಾದಿ ಇತ್ಯಾದಿ. ಏನು ಮಾಡಿದರೂ ಕೂಡ ಅವನಿಗೇನು ಆಗದೇ ಇದ್ದಾಗ ಆ ರಚಿಂತಾಂ ಅಪರಿಮೇಯಾಂ ಅವ ಹಿರಣ್ಯಕಶಿಪುವಿಗೆ ಮುಂದೆ ಬಹಳ ಹೆದರಿಕೆಯಾಯಿತು. ಇಷ್ಟ ಏನಾದರೂ ಒಂದು ವಿಶೇಷ ಇದೆ. ಹಾಗಾದ್ರೆ ಪ್ರಹ್ಲಾದನಿಗೆ ಇಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಿದರೂ ಏನಾಗ್ತಾ ಇಲ್ಲ ಅಂತಂದ್ರೆ, ಹಾಗಾದ್ರೆ ನಿಶ್ಚಿತವಾಗಿ ನನಗೇನೋ ಒಂದು ಅನರ್ಥ ಕಾಯ್ದಿದೆ ಅಂತನ್ನುವ ಭಯ ಹಿರಣ್ಯಕಶಿಪುವಿಗೆ ಆರಂಭವಾಯಿತು. ಅದೇ ಸಂದರ್ಭದಲ್ಲೇನೆ ಚಂಡಾಮರ್ಕರು ಕೂಡ ಹೇಳ್ತಾರೆ, ಹಿರಣ್ಯಕಶಿಪು ಯಾಕಿಷ್ಟು ಚಿಂತೆ ಮಾಡ್ತಾ ಇದೀಯಾ? ಅವನು ಸಣ್ಣ ಪುಟ್ಟ ಮಗು, ಅದು ಸಣ್ಣ ವಯಸ್ಸಿನಲ್ಲಿ ನವೈ ಶಿಶೂನಾಂ ಗುಣದೋಷಯೋಪತಂ. ಸಣ್ಣ ಮಕ್ಕಳಲ್ಲಿ ಗುಣಗಳನ್ನು ತಿಳಿಲಿಕ್ಕೋಗ್ಬಾರ್ದು, ದೋಷಗಳನ್ನು ತಿಳಿಬಾರ್ದು. ಚಿಕ್ಕ ಮಕ್ಕಳು ಅವರಲ್ಲಿ ಏನೋ ಸಹಜವಾಗಿ ಚಿಕ್ಕ ಮಕ್ಕಳು ಮಗು ಏನಾದ್ರೂ ಕೊಡಪ್ಪ ನಿನ್ ಕೈಯಲ್ಲಿ ಅದು ಆ ಹೂವಿದೆಯಲ್ಲ ಕೊಡು ಅಂತ ಕೇಳಿದ್ರೆ ನೋವು ಕೊಟ್ಬಿಡುದು. ದಾನವೀರ ಶೂರ ಕರ್ಣನನ್ನೂ ಬೀಳಿಸುವಂತ ಒಂದು ನಮಗ ನಿರ್ಣಯ ಮಾಡಿಕೊಂಡ್ಬಿಟ್ರು. ಒಂದು ಸ್ವಭಾವ ಮಗುವಿನದು, ಕೊಡುವಂದ್ರೆ ಕೊಟ್ಬಿಡುತ್ತದೆ. ಕೆಲವು ಸಲ ಕೊಡುವಂದ್ರೆ ಕೊಡೋದೇ ಇಲ್ಲ. ಎಂಥ ಜಿಗುಣಾಗ್ರೇಸರ ಅಂತ ನಿರ್ಣಯ ಮಾಡಿಕೊಂಡ್ಬಿಟ್ರೆ ಮಗುವಿನ ಚರ್ಯೆಗಳಿಂದ ಗುಣವನ್ನು ದೋಷವನ್ನು ಎರಡನ್ನೂ ನಿರ್ಣಯ ಮಾಡಿಕೊಳ್ಬಾರದು. ದೊಡ್ಡವರಾದ ಮೇಲೆ ಸರಿ ಹೋಗ್ತದೆ ಎಲ್ಲವೂ ಕೂಡ, ದೊಡ್ಡವರಾದ ಮೇಲೆ ನಿರ್ಣಯ ಮಾಡಬೇಕೆ ಹೊರತು ಚಿಕ್ಕ ವಯಸ್ಸಿನಲ್ಲಿ ಅವರು ನಡೆಯೋದನ್ನ ನೋಡಿ ಅದರಿಂದಲೇ ಅವರ ಇಡೀ ಸ್ವರೂಪವನ್ನೇ ನಿರ್ಣಯ ಮಾಡಿಕೊಳ್ಳುವುದು ಸರ್ವಥಾ ಸರಿಯಾದದ್ದಲ್ಲ. ಅದರಿಂದ ಇನ್ನೂ ಸಣ್ಣ ವಯಸ್ಸಿದೆ, ಕಾಲ ಎಲ್ಲದಕ್ಕೂ ಉಪಾಯ, ಮುಂದೆ ಸರಿ ಹೋಗ್ತಾರೆ ಅಂತ ಹೇಳಿ ಆ ಚಂಡಾಮರ್ಕರು ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಒಂದು ಸಲ ಅವರು ಬೇರೆಯ ಕಡೆಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲ ದೈತ್ಯ ಬಾಲಕರು, ಪ್ರಹ್ಲಾದರಾಜರ ಸ್ವಭಾವ ಇದು. ಇದು ಎಲ್ಲ ವಿಷ್ಣು ಭಕ್ತರ ಸ್ವಭಾವ. ವಿಷ್ಣು ಭಕ್ತರು ತಾವು ಸ್ವತಃ ಯಾರಾದರೂ ಹೇಳೋರು ಇದ್ದಾಗ ಕೂತು ಅದನ್ನು ಚೆನ್ನಾಗಿ ಶ್ರವಣ ಮಾಡ್ತಾರೆ. ಹೇಳೋರು ಇದ್ದಾಗ ಕೇಳುತ್ತಾರೆ, ಕೇಳೋರು ಇದ್ದಾಗ ಹೇಳುತ್ತಾರೆ. ಹೇಳೋರು ಇಲ್ಲ ಕೇಳೋರು ಇಲ್ಲ ತಾವೊಬ್ಬರೇ ಇದ್ದಾರೆ ಅಂತಂದ್ರೆ ಮರಣ ಮಾಡ್ಕೋತ ಕೊಡ್ತಾರೆ. ಇದು ವಿಷ್ಣು ಭಕ್ತರ ಸ್ವಭಾವ. ಪ್ರಹ್ಲಾದರಾಜರಿಗೆ ಈಗ ಕೇಳುವಂತಹ ದೈತ್ಯ ಬಾಲಕರೆಲ್ಲರೂ ಇದ್ದಾರೆ. ಅಂತಹ ದೈತ್ಯ ಬಾಲಕರನ್ನ ಕೂಡಿಸಿಕೊಂಡು ಪ್ರಹ್ಲಾದರಾಜರು ಹೇಳುತ್ತಾರೆ, ಗುರುತ್ತಮವಿನ ಗ್ರಾಹ್ಯಂ ಯದರ್ಥೇ ಅರ್ಥಕಲ್ಪನಂ. ಯಾವುದು ನಮಗೆ ಅಹಿತವಾದದ್ದು, ಯಾವುದು ನಮಗೆ ಅನರ್ಥವನ್ನ ಸಂಸಾರಕ್ಕೆ ನಮಗೆ ಕಾರಣವಾಗುತ್ತೆ ಅಂತಹದ್ದನ್ನು ಹೇಳಿದ್ದನ್ನು ನಾವು ಕೇಳಬಾರದು. ಯಾರೇ ಹೇಳಿ ಅವರು ಭಗವಂತನ ಬಗ್ಗೆ ಹೇಳಿದ್ದನ್ನು ಮಾತ್ರ ನಾವು ಚೆನ್ನಾಗಿ ಅದನ್ನು ಗ್ರಹಣ ಮಾಡಬೇಕೇ ಹೊರತು ಯಾವುದು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ಕಳಿಸುವುದಿಲ್ಲ, ಇನ್ನೂ ಸಂಸಾರದಲ್ಲೇ ಉಳಿಸುವಂತಹ ಮಾತುಗಳು, ಅಂಥದ್ರಲ್ಲಿ ನಾವು ಸರ್ವಥಾ ಆಗಬಾರದು ಅಂತ ಹೇಳ್ತಾ ಬಹಳ ಚೆನ್ನಾಗಿ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಹೇಳ್ತಾರೆ, ಉಪದೇಶವನ್ನ ಮಾಡ್ತಾರೆ. ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ. ಕೌಮಾರ ಆಚರಣೆ ಪ್ರಾಜ್ಞ, ಸಣ್ಣ ವಯಸ್ಸಿನಿಂದಲೇನೆ ಆಚರಣೆಯನ್ನ ಉಪಾಸನೆಯನ್ನ ಮಾಡುವುದಕ್ಕೆ ಆರಂಭ ಮಾಡಬೇಕಂತೆ. ಇದು ಆ ಭಾಗವತದ ಮಾತು ಒಂದು, ಉಪನಿಷತ್ ಭಾಷ್ಯದ ಮಾತು ಮತ್ತೊಂದು. ತೈತ್ತರೀಯದಲ್ಲಿ ಉಪನಿಷತ್ ಭಾಷ್ಯದ ಮಾತು ಮತ್ತೊಂದು. ಬಹಳ ಚೆನ್ನಾಗಿದೆ. ಎರಡೂ ಮಾತುಗಳನ್ನು ಗಮನಿಸೋಣ, ಎರಡೂ ಮಾತನ್ನು ಇಲ್ಲಿ ಸೇರಿಸಿಕೊಂಡು ಅರ್ಥ ಮಾಡಿಕೊಳ್ಳೋಣ. ಚಿಕ್ಕ ವಯಸ್ಸಿನಿಂದಲೇನೆ ನಾವು ಉಪಾಸನೆಗಳನ್ನ ಮಾಡುವುದನ್ನು ಆರಂಭ ಮಾಡೋಣ. ಇದನ್ನ ನಮ್ಮ ಗುರುಗಳು ಅನೇಕ ಸಲ ಹೇಳುವಂತಹದ್ದು ಇದೆ. ಚಿಕ್ಕ ವಯಸ್ಸು ಅಂತಂದ್ರೆ ಮಂತ್ರ ಸ್ತೋತ್ರಗಳನ್ನ ಕಲಿಸುವುದು ಇದೆ. ಚಿಕ್ಕ ವಯಸ್ಸು ಅಂದ್ರೆ ಸಂಧ್ಯಾವಂದನ ಬರ್ತದೇನಪ್ಪ ಅಂತ ಹೇಳಿ ಸಂಧ್ಯಾವಂದನವನ್ನ ಕಲಿಸುವುದು ಇದೆ. ಅದು ಅವಶ್ಯ ಅಗತ್ಯ, ವಿಚಾರವೇ ಇಲ್ಲ. ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗದೇನೆ ಭಗವಂತನ ಗುಣಧ್ಯಾನದ ಬಗ್ಗೆ, ಭಕ್ತಿಯ ಬಗ್ಗೆ ಕಲಿಸುವಂತಹ ಒಂದು ಅಗತ್ಯ ಸಣ್ಣ ವಯಸ್ಸಿನಲ್ಲಿ ಬಹಳ ಇದೆ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಇವತ್ತು ಎಲ್ಲ ಮೆಡಿಟೇಷನ್, ನಾನಾ ತರದ ಇವತ್ತೆಲ್ಲ ಯೋಗ, ಧ್ಯಾನ, ಪ್ರಾಣಾಯಾಮ, ಮೆಡಿಟೇಷನ್ ಅಂತ ನಡೀತಾ ಇರ್ತದೆ. ಭಗವಂತನ ಗುಣವನ್ನು ಚೆನ್ನಾಗಿ ಮೆಡಿಟೇಟ್ ಮಾಡೋದನ್ನ ಸಣ್ಣ ವಯಸ್ಸಿನಲ್ಲಿ ಕಲಿಸ್ತೇವೆ. ಒಮ್ಮೆ ಭಗವಂತನ ಗುಣಧ್ಯಾನ ಮಾಡುವಂತಹ ಗುಣಚಿಂತನೆ ಮಾಡುವ ರುಚಿಯವರಿಗೆ ಬಂತು ಅಂತಂದ್ರೆ ಆ ವ್ಯಕ್ತಿಯನ್ನ ಸಂಧ್ಯಾವಂದನ ಮಾಡು ಅಂತ ಹೇಳಬೇಕಾಗಿಲ್ಲ, ಸಂಧ್ಯಾವಂದನ ಅವನೇ ಮಾಡ್ತಾ ಹೋಗ್ತಾನೆ. ಭಕ್ತಿಯನ್ನ ಕಲಿಸಿಬಿಟ್ರೆ ಸಾಕು, ಕರ್ಮಗಳನ್ನು ಸ್ವಯಂ ಮಾಡ್ತಾನೆ.
ಭಕ್ತಿ ಬರದೇ ಇದ್ರೆ ಕರ್ಮ ಮಾಡು 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 ಅಂತ ಹೇಳ್ತಾ ಇರ್ಬೇಕು. ಓದುವುದರಲ್ಲಿ ರುಚಿ ಬರದೇ ಇದ್ದರೆ ಓದುವುದಕ್ಕೆ ಕೂಡಿಸ್ಬೇಕಾಗತ್ತೆ. ಓದುವುದರಲ್ಲೇ ರುಚಿ ಬಂದ್ಬಿಡ್ತು ಅಂದ್ರೆ ನೀನು ಓದು ಅಂತ ಅನ್ಬೇಕಾಗಿಲ್ಲ, ಸ್ವಯಂ ಮಗು ಓದ್ತಾ ಹೋಗುವಂತೆ ಭಗವಂತನಲ್ಲೂ ಆ ರುಚಿ ಬರುವಂತೆ ಭಕ್ತಿ ಬರುವಂತೆ ಮಾಡುವಂತಹದ್ದು ಇದು ಬಹಳ ಮೊದಲನೇ ಪ್ರಯತ್ನದಲ್ಲಿ ಆಗಬೇಕಾಗುತ್ತೆ. ಕರ್ಮದಲ್ಲಿ ಮಾತ್ರ ತೊಡಗಿಸುವಂತಹ ಪ್ರಯತ್ನ ಇವತ್ತು ಆಗತ್ತೆ ಅನೇಕ ಕಡೆಗೆ. ಏನು ಅಂದ್ರೆ ಮಗುವಿನ ಕಡೆ ಸುಮ್ಮನೆ ಅನ್ನೋ ಪಾಪ ಅಂತ ಇರ್ಬೋದು, ಅಷ್ಟಕ್ಕೆ ಮಾತ್ರ ಆಗದೇನೆ ಅದು ಮನಸ್ಸಿನಲ್ಲೇ ಪರಿಣಾಮವಾಗುವಂತೆ ಭಕ್ತಿ ಬರುವಂತೆ ಭಾಗವತಾದಿ ಕಥೆಗಳನ್ನ ಮಗು ಕೇಳುವಂತೆ ಭಗವಂತನಲ್ಲಿ ಅದಕ್ಕೆ ಒಂದು ಒಳ್ಳೆಯ ಭಾವನೆ ಸ್ನೇಹ ಬರಬೇಕು. ಹಾಗೆ ಮಗುವಿನಲ್ಲಿ ಮಾಡಿಸಿ ಬಿಟ್ರೆ ದೊಡ್ಡವರಿಗೆ ಕೆಲಸ ಬಹಳ ಸುಲಭವಾಗಿ ಬರುತ್ತದೆ. ಹಾಗೆ ಪ್ರಹ್ಲಾದರಾಜರು ಹೇಳ್ತಾರೆ, ಕೌಮಾರ ಆಚರೇ ಪ್ರಾಜ್ಞ. ಇನ್ನು ಸಣ್ಣ ಕುಮಾರ ಆಗಿರಬೇಕಾದಾಗೇನೆ ಅವನು ಆಚರೇ ಚೆನ್ನಾಗಿ ದೇವರ ಜ್ಞಾನವನ್ನ ಚರಗತಿ ಭಕ್ಷಣೆಯು ಆಚರೆ ಚೆನ್ನಾಗಿ ಜಾನೀಯ. ಕೌಮಾರೇ ಏವ ಭಗವಂತಂ ಆ ಸಮ್ಯಕ್ ಜಾನೀಯ. ಪರಮಾತ್ಮನನ್ನೇ ಚೆನ್ನಾಗಿ ತಿಳ್ಕೊಳ್ಬೇಕಂದ್ರೆ ಪರಮಾತ್ಮನ ಸಣ್ಣ ವಯಸ್ಸಿನಲ್ಲಿ ದೇವರನ್ನ ತಿಳಿದುಕೊಂಡು ಬಿಟ್ಟ ಅಂತಂದ್ರೆ ಮುಂದೆಲ್ಲ ಉಪಾಸನ ಸಾಧನೆ ಕರ್ಮ ಎಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಕೌಮಾರ ಆಚರೇ ಪ್ರಾಜ್ಞ ಧರ್ಮ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ. ಯಾಕೆ ಅಂದ್ರೆ ಮನುಷ್ಯ ಜನ್ಮ ಇರೋದೇ ಬಹಳ ದುರ್ಲಭ. ಇದನ್ನ ಪ್ರಹ್ಲಾದರಾಜರು ಲೆಕ್ಕ ಕೊಡ್ತಾರೆ. ಬೇಗದಿಂದಲೇ ತಿಳ್ಕೊಂಡು ಬಿಡೋಣ. 100 ವರ್ಷ ನಮ್ಮ ಆಯುಷ್ಯ ಅಂತ ತಿಳ್ಕೊಂಡ್ರೆ 50 ವರ್ಷ ನಿದ್ರೆಯಲ್ಲಿ ಕಳೀತೇವೆ. ಎಷ್ಟು ಘೋರ ಅಪರಾಧ ಮಾಡ್ತೇವೆ. 50 ವರ್ಷ ನಿದ್ರೆಯಲ್ಲಿ. ತದರ್ಥಂ ಅಜಿತಾತ್ಮನಃ ಯದಸೌ ರಾತ್ರೌ ನಿದ್ರಾ ಶೇತೆ. ರಾತ್ರಿ ಕಾಲ ತಾನೇ ಮಲಗುತ್ತಾನೆ 50 ವರ್ಷ ಹೋಗುತ್ತೆ. ಅಲ್ಲ 50 ವರ್ಷ ಅಂದ್ರೆ ಹೌದು 8 ಗಂಟೆ ಮಲ್ಕೊಳ್ಳೋದು, ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ಉಂಡ ಆಯಾಸ, ಉಣ್ಣೋದಕ್ಕಿಂತ ಮುಂಚೆ ಆಯಾಸ, ಅಂದ್ರೆ ಮೇಲಿಂದ ಮೇಲೆ ಆಯಾಸಗಳು ನಮಗೆ. ಹೀಗಾಗಿ ನಡೆದರೆ ಆಯಾಸ, ಕೂದರೆ ಆಯಾಸ, ಊಟ ಮಾಡಿದ್ರೆ ಆಯಾಸ, ಎಲ್ಲದಕ್ಕೂ ಆಯಾಸ ಪರಿಹಾರಕ್ಕಾಗಿ ನಿದ್ರೆ. ಹಾಗಾಗಿ ಇನ್ನು ಹುಷಾರಿಲ್ಲದೆ ಇದ್ದಾಗ ಒಂದಿಷ್ಟು ನಿದ್ರೆ, ಮಗುವಾಗಿರ್ಬೇಕಾದಾಗ ನಿದ್ರೆ, ವಯಸ್ಸಾದ ನಿದ್ರೆ ಹೆಚ್ಚು. ಅಂತೂ ನಿದ್ರೆ ಅಂತ ಅನ್ನೋದು ಇಡೀ ಜೀವನದಲ್ಲಿ 50 ವರ್ಷ ನಿದ್ರೆ ಇದ್ದು ಹೋಗುತ್ತೆ ಲೆಕ್ಕದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ. ಇನ್ನು 50 ವರ್ಷ ಉಳಿತು. 20 ವರ್ಷ ಬಾಲ್ಯದಲ್ಲಿ ಹೋಗತ್ತೆ ಆಟದಲ್ಲಿ. 70 ವರ್ಷ ಹೋಯಿತು, 30 ವರ್ಷ ಉಳಿತು. 20 ವರ್ಷ ಜರಯಾಗ್ರಸ್ತ ದೇಹಸ್ಯ. ಜರ ಮುಪ್ಪು, ಅದರಲ್ಲಿ ತಾನು ದುಃಖವನ್ನು ಪಡ್ತಾ ಅಲ್ಲೊಂದು 20 ವರ್ಷ ಹೋಗುತ್ತೆ. ಮುಪ್ಪು, ಅಶಕ್ತತ, ರೋಗ ಇತ್ಯಾದಿಗಳು. ಉಳಿತು 10 ವರ್ಷ. ಆ 10 ವರ್ಷ ಕುಟುಂಬ ಪೋಷಣೆ, ಕೆಲಸ, ಜವಾಬ್ದಾರಿ, ಕಮಿಟ್ಮೆಂಟು, ನನ್ನ ಕೆಲಸಗಳು ಇತ್ಯಾದಿ, ತನ್ನ ಅಪೇಕ್ಷೆಗಳು, ಅದನ್ನು ಪೂರೈಸುವುದಕ್ಕಾಗಿ ಸಂಪಾದನೆ 10 ವರ್ಷ ಅಲ್ಲಿ ಹೋಗುತ್ತೆ. ಹಾಗಾದ್ರೆ ಉಳಿದ ಸಮಯ ಸಾಧನೆಗೆ ಪ್ರಹ್ಲಾದರಾಜರು ಅದಕ್ಕೆ ಹೇಳ್ತಾರೆ, ಇಷ್ಟು ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಎಲ್ಲದಕ್ಕೂ ಸಮಯ ಸಿಗತ್ತೆ, ಭಗವಂತನಿಗೆ ಮಾತ್ರ ಸಮಯ ಸಿಗೋದಿಲ್ಲ. ಇದು ಸತ್ಯವಾದ ಮಾತು ಹೌದು. ಪುರಾಣದಲ್ಲಿ ಮತ್ತೊಂದು ಕಡೆ ಈ ಮಾತನ್ನು ಹೇಳ್ತಾರೆ. ಬಹಳ ಆ ಮಾತುಗಳನ್ನ ಅನೇಕ ಸಲ ನೆನೆಸಿಕೊಂಡಾಗ ಬಹಳ ಮನಸ್ಸಿಗೆ ಖೇದವಾಗುತ್ತೆ. ನಮ್ಮ ಮೇಲೆ ನಮಗೆ ಸಿಟ್ಟು ಬರಬೇಕಾಗುತ್ತೆ. ಒಂದು ಕಡೆ ಮತ್ತೊಂದು ಪುರಾಣದಲ್ಲಿ ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲಿ ಪುಟ್ಟ ಕೂಸಾಗಿರಬೇಕಾದಾಗ ಪಿತೃಮಾತೃಮಯೋ ಬಾಲ್ಯೆ. ಪಿತೃಮಾತೃಮಯ ಬಾಲ್ಯೆ. ಬಾಲ್ಯದಲ್ಲಿ ತಂದೆ ತಾಯಿ ಇವರೇ ಪ್ರಪಂಚ. ಯೌವನೇ ದಯಿತಾಮಯ. ಯೌವನ ಆಯಿತು, ಯೌವನ ಬಂತು ಅಂದ್ರೆ ಹೆಂಡತಿ ಮಕ್ಕಳು, ಇದು ಇವನ ಪ್ರಪಂಚ. ವಯಸ್ಸಾದರೆ ಪುತ್ರ ಪೌತ್ರಮಯ. ವಾರ್ಧಕ್ಯೆ ನಾತ್ಮಮಯ ಕ್ವಚಿತ್ ಪುಮಾನ್. ಜೀವನದಲ್ಲಿ ದೇವರೇ ಸರ್ವಸ್ವ ಅಂತ ಆಗುವ ಸಮಯ ಯಾವಾಗ? ದೇವರೇ ನನಗೆ ಸರ್ವಸ್ವ, ಇನ್ನ ನಾನು ದೇವರು ಬಿಟ್ಟರೆ ಇನ್ಯಾರನ್ನೂ ನಾನು ನನ್ನ ಜೀವನದಲ್ಲಿ ಪ್ರವೇಶ ಮಾಡುವಂತೆ ಮಾಡಬಾರದು. ನಾನು ದೇವರಿಗಾಗಿ, ದೇವರೇ ನನ್ನ ಇಡೀ ಜೀವನ ಸರ್ವಸ್ವ ಅಂತ ದೇವರಿಗಾಗಿ ಬದುಕುವ ಕಾಲ ಯಾವಾಗ? ಹಾಗಿಲ್ಲವೇ ಇಲ್ಲ ಅಂತ ಪುರಾಣ ಹೇಳುತ್ತೆ. ಇದು ನಮ್ಮ ಜೀವನದಲ್ಲಿ ನಡೀತಾ ಇದ್ದದ್ದನ್ನು ಪುರಾಣ ತಿಳಿಸಿಕೊಡುತ್ತೆ. ಹಾಗೆ ಕೌಮಾರ ಆಚರೇ ಪ್ರಾಜ್ಞ. ಯಾಕೆ ಅಂದ್ರೆ ನಮ್ಮ ಮನುಷ್ಯ ದೇಹ ಬರೋದೇ ದುರ್ಲಭ. ಬಂದಾಗೂ ಇಂತಹ ಉತ್ತಮ ಶರೀರ, ಮಾಧ್ವ ಶರೀರ ಬರೋದೇ ಬಹಳ ದುರ್ಲಭ. ಇಂತಹ ಸಂದರ್ಭದಲ್ಲಿ ವಿಷ್ಣು ಭಕ್ತಿಯಾದಿಗಳನ್ನು ಸಂಪಾದಿಸದೆ ವ್ಯರ್ಥ ಮಾಡಬಾರದು. ಅದಕ್ಕಾಗಿ ಕೌಮಾರ ಆಚರೇ ಪ್ರಾಜ್ಞ ಒಂದು. ಇನ್ನೂ ಒಂದು ಅರ್ಥ ರೈತರಿಯ ಭಾಷ್ಯಾನುಸಾರವಾಗಿ
ತಿಳಿದುಕೊಂಡರೆ, ಯಾರು ಕೌಮಾರದಲ್ಲಿ ಭಗವಂತನನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾರೆ ಅವರಿಗೆ ಭಗವಂತನ ಪಾದದರ್ಶನ ಮಾತ್ರವಾಗುತ್ತೆ. ಯಾರೋ ಒಬ್ರು ಇದ್ದಾರೆ, ಕೌಮಾರದ ವಯಸ್ಸಿನಲ್ಲಿ ಮಾತ್ರ ಪರಮಾತ್ಮನ ಉಪಾಸನೆ ಮಾಡಿಬಿಟ್ರು, ಮಧ್ಯ ವಯಸ್ಸಿನಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ದೇವರನ್ನು ಉಪಾಸನೆ ಮಾಡಲೇ ಇಲ್ಲ. ಆಗ ಅವರಿಗೆ ಭಗವದ್ ದರ್ಶನವಾಗುವುದಾದರೆ ಪಾದದರ್ಶನ ಮಾತ್ರ. ಇನ್ನೊಬ್ರು ಇದ್ದಾರೆ, ಮಧ್ಯ ವಯಸ್ಸಿನಲ್ಲಿ ಮಾತ್ರ ಪರಮಾತ್ಮನ ಉಪಾಸನೆ ಮಾಡಿದ್ದಾರೆ, ಮೊದಲು ಮಾಡಲಿಲ್ಲ ಕೊನೆಗೂ ಮಾಡಲಿಲ್ಲ, ಅವರಿಗೆ ಮಧ್ಯ ಭಾಗ ಮಾತ್ರ ಭಗವಂತನದು ದರ್ಶನವಾಗುತ್ತೆ. ಇನ್ನೊಬ್ರು ವಾರ್ಧಕ್ಯದಲ್ಲಿ ಮಾತ್ರ ಪರಮಾತ್ಮನ ಉಪಾಸನೆ ಮಾಡಿದ್ರು, ಅವರಿಗೆ ಬರೀ ಮುಖ ಮಾತ್ರ ದರ್ಶನ. ಇಲ್ಲ, ನನಗೆ ಇಡೀ ದೇವರು ನನಗೆ ಕಾಣಿಸ್ಬೇಕು, ಮತ್ತೆ ಮೂರೂ ಕಾಲದಲ್ಲೂ ದೇವರನ್ನು ಉಪಾಸನೆ ಮಾಡಿ, ತ್ರಿಶಮಣದಲ್ಲೂ ಕೂಡ ಉಪಾಸನೆ ಮಾಡಿ, ಮೂರೂ ಕಾಲದಲ್ಲಿ ಉಪಾಸನೆ ಮಾಡಿ, ಕೌಮಾರ ಮಧ್ಯ ವಾರ್ಧಕ್ಯ ಮೂರೂ ಕಾಲದಲ್ಲೂ ಕೂಡ ಪರಮಾತ್ಮನ ಉಪಾಸನೆ ಮಾಡಿದರೆ ಮಾತ್ರ ಪರಮಾತ್ಮನ ಸಮಗ್ರವಾದ ರೂಪ ದರ್ಶನವಾಗತ್ತೆ. ಆ ಕಾರಣಕ್ಕಾಗೂ ಕೌಮಾರ ಆಚರೇ ಪ್ರಾಜ್ಞ ಧರ್ಮ ಭಾಗವತಾನಿಹ. ಭಾಗವತ ಧರ್ಮಗಳು, ಅದರಲ್ಲಿ ಸೇರಿಕೊಳ್ಳುವ ಧ್ಯಾನ ಇತ್ಯಾದಿಗಳು ಇದೆಲ್ಲವನ್ನ ಸಣ್ಣ ವಯಸ್ಸಿನಿಂದಲೂ ಮಾಡಬೇಕು ಅನ್ನುವುದಾಗಿ ಪ್ರಹ್ಲಾದರಾಜರು ಹೇಳುತ್ತಾರೆ. ಭಗವಂತನ ಸಂತೋಷಪಡಿಸುವುದರಲ್ಲಿ ಏನೂ ಶ್ರಮ ಇಲ್ಲ ಅಂತಾರೆ ಪ್ರಹ್ಲಾದರಾಜರ ಮಾತು ಬಹಳ ಆಶ್ಚರ್ಯವಾಗುತ್ತೆ. ಏನೂ ಕಷ್ಟ ಇಲ್ಲ. ಆತ್ಮತ್ವಾದಿಹ ಭೂತಾನ, ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ, ಅಂತಹ ಪರಮಾತ್ಮನನ್ನು ಸಂತೋಷಪಡಿಸುವುದರಲ್ಲಿ ಏನ್ ಕಷ್ಟ ಇದೆ? ಊಟ ಮಾಡೇ ಮಾಡ್ತೀವಿ, ದೇವರಿಗೆ ಆಹುತಿ ತಿಳ್ಕೊಳ್ಳೋದ್ರೊಳ ಕಷ್ಟ ಇದೆಯಾ? ಸ್ನಾನ ಮಾಡೇ ಮಾಡ್ತೀವಿ, ಬಿಡ್ತೇವೆ ಸ್ನಾನವನ್ನು, ಒಂದು ದಿನ ಬಿಡೋದಿಲ್ಲ. ಹಾಗಾದ್ರೆ ಸ್ನಾನವನ್ನು ಮಾಡ್ತಾನೇ ಇರ್ತೇವೆ ದಿನ. ಇದು ನನ್ನ ದೇಹದಲ್ಲಿ ವ್ಯಾಪ್ತನಾದ ಪರಮಾತ್ಮನಿಗೆ ಅಭಿಷೇಕ. ಇಷ್ಟು ತಿಳ್ಕೊಂಡ್ಬಿಟ್ರೆ ಎಷ್ಟು ಸುಲಭ ಇದೆ. ನಾವು ಮಾಡುವ ಎಲ್ಲಾ ಕರ್ಮಗಳು ಕೂಡ ದಿನದ ಕರ್ಮಗಳನ್ನ ಕೇವಲ ಒಂದು ಮನಸ್ಸಿನ ಕೆಲಸ, ದೈಹಿಕ ಕೆಲಸವೂ ಹೆಚ್ಚಿನಲ್ಲ. ಮಾಡುವ ದೈಹಿಕ ಕೆಲಸಗಳೇನೆ ಕೇವಲ ಮನಸ್ಸಿನಿಂದ ಒಂದು ಪರಮಾತ್ಮನಿಗೆ ಇದು ಅಭಿಷೇಕ, ಇದು ಪರಮಾತ್ಮನಿಗೆ ಆಹುತಿ, ಇದು ಪರಮಾತ್ಮನ ಮಂದಿರದ ಮಾರ್ಜನ. ಹಲ್ಲುಜ್ಜೋದನ್ನ ಆರಂಭ ಮಾಡಿಕೊಂಡು, ಹಲ್ಲು ಉಜ್ಜಿದರೆ ಹಂಸನಾಮಕ ಪರಮಾತ್ಮನ ಮಂದಿರದ ಮಾರ್ಜನ. ಇದು ಇಷ್ಟು ಸುಲಭವಾದಂತಹ ಸಾಧನೆ ಇದೆ. ದೇವರು ನಮ್ಮಲ್ಲಿ ಇದ್ದು ನಮ್ಮ ಸಾಧನೆಯನ್ನು ಬಹಳ ಸುಲಭ ಮಾಡಿಬಿಟ್ಟಿದ್ದಾರೆ. ಆತ್ಮತ್ವಾದಿಹ ಭೂತಾನ, ಅದರಿಂದ ಅದನ್ನ ಮಾಡಿ ಅಂತ ಆ ದೈತ್ಯ ಬಾಲಕರಿಗೆಲ್ಲ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಅನೇಕ ಮಾತುಗಳು, ತುಂಬಾ ಅದ್ಭುತವಾದಂತಹ ಮಾತುಗಳು. ಆ ರೀತಿಯಲ್ಲೆಲ್ಲ ಹೇಳಿದಾಗ ಆ ಎಲ್ಲ ದೈತ್ಯ ಬಾಲಕರಿಗೆ ಬಹಳ ಆಶ್ಚರ್ಯವಾಯಿತು. ಪ್ರಹ್ಲಾದ, ನಮ್ಮ ವಯಸ್ಸು ನಿನ್ನ ವಯಸ್ಸು ಒಂದೇ, ನಾವು ಒಟ್ಟಿಗೆ ಸೇರಿದ್ದು ಗುರುಕುಲಕ್ಕೆ, ನನ್ನ ಕ್ಲಾಸ್ಮೇಟ್ ನೀನು, ಹಾಗಾಗಿ ನೀನಿವೆಲ್ಲ ಯಾವಾಗ ಕಲ್ತೀನಿ? ನೀನಿವೆಲ್ಲ ಕಲೀಲಿಕ್ಕೆ ಏನು ಸಾಧ್ಯವಾಯಿತು? ಹೇಗೆ ಸಾಧ್ಯವಾಯಿತು? ಬೇರೆಯವರಿಗಾರಿಗೂ ಪ್ರವೇಶನೇ ಇಲ್ಲ. ಹೇಳಿಕೊಟ್ಟವರು ನಮ್ಮ ಷಂಡಾಮರ್ಗರು ಮಾತ್ರ. ಅವ್ರು ಹೇಳಿದ್ದು ವಿಷಯನೇ ಬೇರೆ ಇದೆ, ನೀನ್ ಹೇಳ್ತಾ ಇರೋದೇ ಬೇರೆ ಇದೆ. ನೀನ್ ಹೇಳೋದು ತುಂಬಾ ಚೆನ್ನಾಗಿದೆ, ಆದರೆ ನೀನ್ ಹೇಳುವ ಮಾತುಗಳು ಎಷ್ಟು ಚೆನ್ನಾಗಿದೆ, ಎಲ್ಲಿಂದ ಕಲ್ತೀನಿ? ಪ್ರಹ್ಲಾದರಾಜರು ಹೇಳ್ತಾರೆ, ನಮ್ಮಪ್ಪ ತಪಸ್ಸಿಗೆ ಹೋದಂತಹ ಸಂದರ್ಭದಲ್ಲಿ ಇಂದ್ರ ತಾನು ಆಕ್ರಮಣ ಮಾಡಿ ನನ್ನ ತಾಯಿಯನ್ನ ಕರೆದುಕೊಂಡು ಹೋದ. ಆಗ ನಾರದರು ಬಂದು ಬಿಡಿಸಿ ಆ ಗರ್ಭದಲ್ಲಿ ಅತ್ಯುತ್ತಮವಾದ ಕೂಸು ಇದೆ ಅಂತ ಹೇಳಿ ಅವರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದರು. ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ಉಪದೇಶವನ್ನ ಮಾಡಿದ್ದಾರೆ. ಅದು ನನ್ನ ತಾಯಿಗೆ ಮರ್ತು ಹೋಗಿದೆ, ಆದರೆ ನನಗೆ ಮಾತ್ರ ಅವರು ಏನು ಯತ್ತತ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ತತ್ ಸತ್ಯಂ ಭವತಿ ಅಂತಂದಂತೆ ಅತ್ಯಂತ ಅನುಗ್ರಹ ಪೂರ್ವಕವಾಗಿ ನನಗ ಉಪದೇಶವನ್ನು ಮಾಡಿದ್ದಾರೆ ನಾರದರು. ಆ ಅನುಗ್ರಹದ ಬಲದಿಂದ ನನಗೆ ಯಾವುದೂ ಮಾತು ಬರ್ತಿಲ್ಲ. ಗುರುಗಳ ಅನುಗ್ರಹದಿಂದಲೇ ಸಾಧನೆ, ಗುರುಗಳ ಅನುಗ್ರಹದಿಂದಲೇನೆ ಆ ದೇವರ ಮಹಿಮೆಗಳು ಮನಸ್ಸಿನಲ್ಲಿ ಉಳಿಯುತ್ತೆ. ನಾವೇನೋ ಸ್ವಂತ ಪ್ರಯತ್ನವನ್ನು ಮಾಡೋದು ಅಂತಂದ್ರೆ ಅದು ದೇವರ ಮೆಚ್ಚುಗೆಗೆ ಖಂಡಿತವಾಗಿ ಪಾತ್ರವಾಗುವುದಿಲ್ಲ. ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಆ ರೀತಿಯಲ್ಲಿ ನಾರದರ ಒಂದು ಅನುಗ್ರಹದಿಂದ ಇವರು ಚೆನ್ನಾಗಿ ಅದನ್ನೆಲ್ಲ ತಿಳಿದುಕೊಂಡಿದ್ದಾರೆ, ನೆನಪಿನಲ್ಲಿ ಇದೆ, ಇವರ ಜೀವನದಲ್ಲಿ ಅದು ಅನುಷ್ಠಾನಕ್ಕೆ ಬಂದಿದೆ. ಎಲ್ಲ ಹಂತದಲ್ಲೂ ದೇವರ ಗುರುಗಳ ಅನುಗ್ರಹ ಬೇಕು. ಹಾಗೆ ಪ್ರಹ್ಲಾದರಾಜರು ಅದನ್ನೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದಾರೆ. ಈ ಮಾತು ಹಿರಣ್ಯಕಶಿಪುವಿಗೆ ಹೋಗಿ ಮುಟ್ಟಿಸಿದರು, ಗೊತ್ತಾಯ್ತು. ಹಿರಣ್ಯಕಶಿಪುವಿಗೆ ವಿಷಯ ಗೊತ್ತಾಯಿತು. ಪ್ರಹ್ಲಾದ ತಾನೊಬ್ಬನೇ ವಿಷ್ಣು ಭಕ್ತಿಯನ್ನ ಮಾಡ್ತಾ ಇಲ್ಲ, ತಾನು ಎಲ್ಲ ದೈತ್ಯ ಬಾಲಕರನ್ನೆಲ್ಲರನ್ನೂ ಕೂಡ ಕೆಡಿಸ್ತಾ ಇದ್ದಾನೆ. ಹೀಗೆ ಆಗತ್ತೆ. ದೈತ್ಯ ಬಾಲಕರನ್ನ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತ
ತಾನು ಒಳ್ಳೆಯವನಾಗಿದ್ದಾನೆ, 10 ಜನರನ್ನು ಒಳ್ಳೆಯವರನ್ನಾಗಿ ಮಾಡ್ತಾ ಇದ್ದಾನಲ್ಲ, ತಾನು ಕೆಡ್ತಾ ಇದ್ದಾನೆ, ಇನ್ನೂ 10 ಜನರನ್ನು ಕೆಡಿಸ್ತಾ ಇದ್ದಾನೆ. ನಡೀತಾ ಇದ್ದದ್ದು ಪಕ್ಷಮಾಸ. ಒಂದು ಮಾತು ನೆನಪಾಗತ್ತೆ, ಹೇಗೆ ನೋಡುವವರ ದೃಷ್ಟಿಕೋನದಲ್ಲಿ ದೋಷ ಇದ್ದಾಗ ಒಳ್ಳೇದು ಕೆಟ್ಟದ್ದಾಗಿ ಕಾಣಿಸ್ತದೆ. ಒಂದು ಕಡೆಗೆ ಒಬ್ರು ಯಾರೋ ಹೀಗೆ ಕಮೆಂಟ್ ಮಾಡಿದ್ರು, ಬಹಳ ಮನಸ್ಸಿಗೆ ಬೇಸರವಾಗಿತ್ತು. ಹೀಗೆ ನಾಸ್ತಿಕರು ಎಲ್ಲಾ ಕಡೆಗೂ ಇರುತ್ತಾರೆ. ಎಲ್ಲೋ ಒಂದ್ ಕಡೆ ಒಬ್ರು ಕಮೆಂಟ್ ಮಾಡಿದ್ರು, ಏನು ಅಂದ್ರೆ ಪಿಂಡ ಪ್ರದಾನವನ್ನ ಮಾಡೋದು ಏನದು ಅಂದ್ರೆ ಅದು ನ್ಯಾಷನಲ್ ಬೇಸ್ಡ್ ಅಂತ. ಕೋಟಿಗಟ್ಟಲೆ ಹಗರಣಗಳಾದರೆ ಬೇಸ್ಡ್ ಅಲ್ಲ. 3 ಪಿಂಡ ಬೇಡ, ಪಕ್ಷ ಮಾಸದಲ್ಲಿ ಇನ್ನೊಂದು 20-30 ಹೆಚ್ಚಿನ ಪಿಂಡ ಪ್ರದಾನ. ಅದು ಕೂಡ ಮತ್ತೆ ಅದು ಅಲ್ಲಿ ಮೀನುಗಳಿಗೆ ಒಂದು ಆಹಾರವಾಗತ್ತೆ ಅಥವಾ ಗೋವಿಗೆ ಆಹಾರವಾಗತ್ತೆ, ಅಂತೂ ಯಾವ್ದಕ್ಕಾದ್ರೂ ಆಹಾರವೇ ಆಗತ್ತೆ. ಅಷ್ಟು ಮಾಡಿದ್ದಕ್ಕಾಗಿ ಅದು ಮಾಡೋರು ಎಷ್ಟು ಜನ ಇದ್ದಾರೆ, ಕೋಟಿಗಟ್ಟಲೆ ಜನ ಏನ್ ಮಾಡ್ತಾ ಇಲ್ಲ, ಮಾಡುವ ಸ್ವಲ್ಪ ಜನ. ಅದು ಮಾಡಿದ್ದು ದೇಶದ ಒಂದು ಅಪವ್ಯಯ ಬಂತು. ಈ ಕಡೆ ಅದೇ ಅಂಥ ವ್ಯಕ್ತಿಗಳೇನೆ ಕೋಟಿಗಟ್ಟಲೆ ಹಗರಣೆ ಮಾಡಿದ್ರೆ ಅದು ಯಾವುದು ಕೂಡ ದೇಶದ ಅಪವ್ಯಯವಲ್ಲ, ಒಂದು ಸಾರ್ಥಕ ಅಂತ. ಬಹಳ ಎಷ್ಟು ವಿಚಿತ್ರವಾದ ಮಾತನ್ನು ಹೇಳ್ತಾರೆ ಅಂದ್ರೆ ಆ ರೀತಿಯಲ್ಲಿ ನೋಡುವ ದೃಷ್ಟಿಕೋನ. ಪ್ರಹ್ಲಾದರಾಜರು ತಾವು ಭಕ್ತಿ ಮಾಡಿದರೆ, ಇನ್ನೂ ಅನೇಕರಿಂದ ಭಕ್ತಿಯನ್ನ ಮಾಡಿಸುವುದಕ್ಕೆ ಪ್ರವೃತ್ತರಾದರೆ ಅದನ್ನ ಆ ಹಿರಣ್ಯಕಶಿಪು ತಾನು ಅದನ್ನ ದೋಷ ಅಂತನ್ನುವುದಾಗಿ ಪರಿಗಣಿಸಿ ತಾನು ಅದನ್ನ ವಿರೋಧ ಮಾಡ್ತಾ ಇದ್ದಾನೆ. ಆ ಹಿರಣ್ಯಕಶಿಪು, ಹೇ ಗುರುವಿನೀತ ಮಂದಾತ್ಮನ್ ಕುಲಭೇದ ಕರಾಗಮ ಸ್ತಬ್ಧಂ ಶಾಸನೋದ್ಭೂತಂ ನೇಷ್ಯೇ ತ್ವಾದ್ಯ ಯಮಕ್ಷಯಂ. ಯಾರು ನಾನು ಸಿಟ್ಟಿಗೆ ಬಂದರೆ ಇಡೀ 3 ಲೋಕಗಳೇ ಕಂಪಿಸಿ ಬಿಡುತ್ತದೆ. ಅಂಥದ್ದು ನನ್ನ ಬಗ್ಗೆ ನಾನು ಇರುವಾಗ ನನ್ನ ಶಾಸನವನ್ನ ಮೀರಿ ನೀನೆಲ್ಲರಿಗೂ ಕೂಡ ಧರ್ಮೋಪದೇಶವನ್ನ ಮಾಡ್ತೀನಿ ಅಂತ ಹೇಳಿ ನೀನು ಉಪದೇಶ ಮಾಡ್ತಾ ಇದ್ದೀಯಾ, ನಾನು ನಿನ್ನನ್ನ ಇವತ್ತೇ ಯಮನ ಕಡೆಗೆ ಕಳಿಸ್ತೀನಿ. ನಿನಗೆ ಯಾವ ಬಲವನ್ನು ಕೊಡ್ತಾ ಇದ್ದಾರೆ ಹೇಳಿ ನೋಡೋಣ. ಕಿಂಬಲೋ ಅತ್ಯಗಾಹ, ನನ್ನ ಶಾಸನವನ್ನ ನನ್ನ ಆದೇಶವನ್ನ ಮೀರುವಂತಹ ನಿನಗೆ ಧೈರ್ಯ ಎಲ್ಲಿಂದ ಬಂತು? ಯಾರು ನಿನಗೆ ಬಲವನ್ನು ಕೊಡ್ತಾ ಇದ್ದಾರೆ? ಪ್ರಹ್ಲಾದರಾಜರು ಹೇಳ್ತಾರೆ, ಅಪ್ಪ ನ ಕೇವಲಂ ಮೇ ಭವತಶ್ಚ ರಾಜನ್ ಸಮೈ ಬಲಂ ಬಲಿನಾಂ ಚಾಪರೇಷಾಂ ಪರಾಪರೇಷಾಂ ಸ್ಥಿರಚಂಡಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ. ಅಪ್ಪ ನನಗಷ್ಟೇ ಅಲ್ಲ ಬಲ, ಇಡೀ ಜಗತ್ತಿಗೆ ಬಲ ಅಂದ್ರೆ ಅವನೇ ಶ್ರೀಮನ್ನಾರಾಯಣ. ಆ ಪರಮಾತ್ಮನೇ ನನಗೆ ಬಲ ಕೊಟ್ಟದ್ದು, ಕೊಡ್ತಾ ಇದ್ದವನು ನಿನಗೆ ಬಲ ಕೊಡೋದು, ನಿನಗೆ ಬಲ ಕೊಟ್ಟ ಬ್ರಹ್ಮಾದಿಗಳಿಗೂ ಬಲ ಕೊಡೋವನೇ ಆ ಪರಮಾತ್ಮನೇ. ಸಮೈ ಬಲಂ ಬಲಿನಾಂ ಬಲಂಚ, ಭಗವದ್ಗೀತೆಯು 10ನೇ ಅಧ್ಯಾಯದಲ್ಲೂ ಕೂಡ ಬಲಂ ಬಲವತಾಂಚ ಅಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ಬಲ ಪಡೆದವರಲ್ಲಿ ಆ ಬಲ ಸ್ವರೂಪನಾಗಿ ಮತ್ತು ಬಲ ನಿಯಾಮಕನಾಗಿ ನಾನೇ ಇರ್ತೇನೆ, ನನ್ನ ಒಂದು ವಿಭೂತಿ ರೂಪ ಅಲ್ಲಿ ಇದೆ ಅಂತ ಪರಮಾತ್ಮ ಹೇಳ್ತಾನೆ. ಹಾಗೆ ಆ ಪರಮಾತ್ಮನೇ ನನಗೆ ಬಲ. ಅಪ್ಪ ಒಂದು ಮಾತು ಹೇಳ್ತೇನೆ, ಜಹಿ ಆಸುರಂ ಭಾವ, ಬಿಟ್ಟು ಬಿಡಪ್ಪ ಈ ಅಸುರ ಸ್ವಭಾವವನ್ನ, ಆ ದೇವರಲ್ಲಿ ಮನಸ್ಸನ್ನ ಇಡುವ ಸ್ವಾಮಿ. ಅಪ್ಪ ಆ ದೇವರು ತುಂಬಾ ಕರುಣಾಮಯ, ಕ್ಷಮಾ ಮಾಡಿಬಿಡುತ್ತಾನೆ, ನೀನು ಮಾಡಿದ ಅಪರಾಧಗಳು ಏನೇ ಇದ್ರೂ ಕ್ಷಮಾ ಮಾಡುತ್ತಾನೆ, ದೇವರಲ್ಲಿ ಮನಸ್ಸನ್ನ ಇಡು ಅಂತ. ಆ ರೀತಿಯಲ್ಲಿ ಪ್ರಹ್ಲಾದ ಅಪ್ಪನಿಗೂ ಬಿಡುತ್ತಾ ಇಲ್ಲ ಒಳ್ಳೆಯದನ್ನು ಹೇಳೋದು. ಅಪ್ಪನಿಗೂ ಇಂತಹ ಹಿರಣ್ಯಕಶಿಪುವಿಗೂ ತಾನು ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾನೆ. ಹೇಳಿದಾಗ ಹಿರಣ್ಯಕಶಿಪುವಿಗೆ ಇನ್ನಿಷ್ಟು ಸಿಟ್ಟು ಬಂತು. ವ್ಯಕ್ತಂ ತ್ವಂ ಮರ್ತು ಕಾಮೋಸಿ, ನಿಶ್ಚಿತ ನೀನಿನ ಸಾಯುವ ಅಪೇಕ್ಷೆಯನ್ನು ಪಟ್ಟಂತೆ ಇದೆ, ಈ ತರದ ಮಾತನ್ನು ಮಾಡ್ತಾ ಇದೀಯಾ, ನೀನ್ ಹೇಳಿದ್ಯಲ್ಲ ನಿನಗೆ ಬಲ ಕೊಡ್ತಾನೆ ಅಂತ. ಆ ನಾರಾಯಣ ಕ್ವಾಸವು ಎಲ್ಲಿದ್ದಾನೆ ಅವನು ಹೇಳು. ಕ್ವಾಸವು ಯದಿಸ ಸರ್ವತ್ರ, ಎಲ್ಲಾ ಕಡೆಗಿದ್ದಾನ. ಹೌದಪ್ಪ, ಎಲ್ಲಾ ಕಡೆಗಿದ್ದಾನೆ. ಎಲ್ಲಿದ್ದಾನೆ? ಎಲ್ಲಾ ಕಡೆಗಿದ್ದಾನೆ. ಎಲ್ಲಾ ಕಡೆಗಿದ್ದಾನೆ ಅಂತಂದ್ರೆ ತಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕೆ ಈ ಸ್ತಂಭದಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲೂ ಇದ್ದಾನೆ. ಹಾಗಾದ್ರೆ ಹೌದಪ್ಪ, ಈ ಕಂಬದಲ್ಲೂ ಇದ್ದಾನೆ. ಹಾಗಾದರೆ ಸೋಹಂ ವಿಕಥಮಾನಸ್ಯ ಶಿರಃ ಕಾಯಾಧರಾಮಿತೆ ಗೋಪಾಯೇತ ಹರಿಸ್ತ್ವಾದಿ. ಹಾಗಾದ್ರೆ ಈಗೇನ್ ನೀನ್ ಮಾತಾಡ್ತಾ ಇದ್ದೀರಾ, ನಿನ್ನ ಶಿರಚ್ಛೇದ ಮಾಡಿ ಬಿಡುತ್ತೇನೆ ನಾನು ಹೀಗೆ. ಆ ಕಂಬದಲ್ಲಿ ಒಂದು ವೇಳೆ ಆ ನಿನ್ನ ವಿಷ್ಣು, ಬಲಪ್ರದನಾದ ವಿಷ್ಣು ಇದ್ದ ಅಂತಂದ್ರೆ ಬರಲಿ, ರಕ್ಷಣೆ ಮಾಡಿ ನೋಡೇ ಬಿಡುತ್ತೇನೆ ನಾನು ಕೂಡ ಅಂತ ಮುಷ್ಟಿಯನ್ನು ಮಾಡಿದ. ಖಡ್ಗವನ್ನ ಒಂದು ಕೈಯಿಂದ ಎತ್ತಿದ್ದ ಅವನು. ಆ ಮುಷ್ಟಿಯನ್ನು ಮಾಡಿ ಜೋರಾಗಿ ಕಂಬವನ್ನ ತಾನು ಗುದ್ದುತ್ತಾ ಇದ್ದಾನೆ, ಪ್ರಹಾರ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬ್ರಹ್ಮಾಂಡ ಸ್ಫೋಟವಾಗುವಂತಹ ಶಬ್ದ ಅಲ್ಲಿ ಆ ಶಬ್ದವಾಗ್ತಾ ಇದೆ. ಆ ಸಂದರ್ಭದಲ್ಲಿ
ಮೃಗಂ ನ ಮಾನುಷಂ. ಪರಮಾತ್ಮ ಆ ಸಂದರ್ಭದಲ್ಲಿ ಕಂಬವನ್ನ ಒಡೆದು ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಎಲ್ಲಾರು ಅನೇಕರು ಅಂದುಕೊಂಡರಂತೆ ಶ್ರುತ್ವ ತ್ಯಜಾದಯ ಸ್ವಧಾಮ ಅಪ್ಯಯವಂತ ಮೇನಿರೆ. ಅನೇಕ ದೇವತೆಗಳು ಆಯಿತು, ಇನ್ನು ನಮ್ಮ ಲೋಕನೇ ನಾಶವಾಗತ್ತೆ ತಿಳ್ಕೊಂಡ್ರಂತೆ. ಇದೇ ಪ್ರಳಯ ಕಾಲದ ಧ್ವನಿ ಬಂದಂತೆ ಬಂತಂತೆ. ಅಂಥ ಭೀಕರವಾದಂತಹ ಧ್ವನಿ ಕಂಬ ಸೀಡಿ ಬಂದದ್ದಕ್ಕೆ, ಆ ಪರಮಾತ್ಮ ಬಂದದ್ದಕ್ಕೆ ಅಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಆ ಪರಮಾತ್ಮನನ್ನ. ಸತ್ಯಂ ವಿಧಾತು ನಿಜ ವೃತ್ಯ ಭಾಷಿತಂ. ಪರಮಾತ್ಮ ಕಂಬವನ್ನೇ ಒಡೆದು ಯಾಕೆ ಬಂದ ಅಂದ್ರೆ ಸತ್ಯಂ ವಿಧಾತು, ತನ್ನ ವೃತ್ಯ ಪ್ರಹ್ಲಾದ ಹೇಳಿದಂತಹ ಮಾತು, ಅಪ್ಪ ಈ ಕಂಬದಲ್ಲೂ ಇದ್ದಾನೆ ದೇವರು, ಹಾಗಾದ್ರೆ ರಕ್ಷಣೆ ಮಾಡ್ಲಿ ಅಂತ ಹಿರಣ್ಯಕಶಿಪು ಹೇಳಿದ್ನಲ್ಲ. ಹಾಗಾದ್ರೆ ಪ್ರಹ್ಲಾದನ ಮಾತು ಸತ್ಯ ಮಾಡುವುದಕ್ಕಾಗಿ ಕಂಬದಿಂದಲೇ ಪರಮಾತ್ಮ ಪ್ರಕಟನಾದ. ಆ ಕಂಬದಿಂದ ಪ್ರಕಟನಾಗಿ ತನ್ನ ವೃತ್ಯದ ಮಾತನ್ನು ಸತ್ಯ ಮಾಡಿದ. ಅಥವಾ ಸತ್ಯಂ ವಿಧಾತು ನಿಜ ವೃತ್ಯ ಭಾಷಿತಂ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅನೇಕ ಅರ್ಥಗಳನ್ನ ತಿಳಿಸ್ತಾರೆ. ಬ್ರಹ್ಮದೇವರ ಮಾತು, ನಿಜ ವೃತ್ತಿಯರು ಅಂದ್ರೆ ಬ್ರಹ್ಮದೇವರು. ಆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಅವ್ರು ಹೇಳಿದ್ರು, ಆಯ್ತಪ್ಪ ನನಗೆ ವರ ಕೊಡ್ತೇನೆ ನಾನು, ನಿನ್ನ ಮರಣ ಯಾವ ಮನುಷ್ಯನಿಂದಲೂ ಆಗುವುದಿಲ್ಲ, ಪ್ರಾಣಿಯಿಂದಲೂ ಆಗುವುದಿಲ್ಲ, ಯಾವ ದೇವತೆಗಳಿಂದಲೂ ಆಗುವುದಿಲ್ಲ, ಹೊರಗೆ ಇಲ್ಲ ಹೊರಗೆ ಇಲ್ಲ, ಆಕಾಶದಲ್ಲ ಭೂಮಿಯಲ್ಲ, ಮತ್ತೆ ಯಾವ ಆಯುಧಗಳಿಂದ ಇತ್ಯಾದಿ ಏನೊಂದು ವರ ಇತ್ತು. ಆ ಬ್ರಹ್ಮದೇವರು ಕೊಟ್ಟ ವರವನ್ನು ಸತ್ಯ ಮಾಡುವುದಕ್ಕಾಗಿ ಪರಮಾತ್ಮ ಆ ವಿಚಿತ್ರವಾದ ವೇಷವನ್ನೇ ಪರಮಾತ್ಮ ಧರಿಸಿಕೊಂಡು ಬಂದಿದ್ದಾನೆ. ನ ಮೃಗಂ ನ ಮಾನುಷಂ. ಇದು ಮೃಗ ಅಲ್ಲ, ಮನುಷ್ಯವಲ್ಲ. ಹಾಗೆ ಅದ್ಭುತವಾದಂತಹ ಸಿಂಹಾಸ್ಯ ಈ ಭಗವಂತ, ನರಸಿಂಹ ಈ ಪರಮಾತ್ಮ, ಅಂತಹ ನರಸಿಂಹನಾಗಿ ತಾನು ಬಂದಿದ್ದಾನೆ. ಅಥವಾ ನಿಜ ವೃತ್ಯ ಭಾಷಿತಂ ಅಂದ್ರೆ ಸನಕಾದಿಗಳ ಮಾತನ್ನು ಸತ್ಯ ಮಾಡುವುದಕ್ಕೆ ಅವ್ರು ಮಾತು ಹೇಳಿದ್ರು. ಪರಮಾತ್ಮನೇ 3 ಜನ್ಮದಲ್ಲಿ ಸಂಹಾರ ಮಾಡ್ತಾನೆ ಅಂತ. ಹಾಗಾಗಿ ನಿಜ ವೃತ್ಯಾನಾಂ ಸಮೀಪೇ ಯತ್ ಸ್ವೇನ ಭಾಷಿತಂ, ತಾನು ತನ್ನ ನಿಜ ವೃತ್ಯರ ಮುಂದೆ ಹೇಳಿದಂತಹ ಮಾತು. ಅಥವಾ ಆ ರೀತಿಯಲ್ಲಿ ನಿಜ ವೃತ್ಯಂ ಪ್ರತಿ ಅರ್ಜುನಂ ಪ್ರತಿ ಭಾಷಿತಂ ಸತ್ಯಂ ವಿಧಾತು. ಅರ್ಜುನನ ಮುಂದೆ ಕೃಷ್ಣ ಹೇಳಿದ್ದ, ಔಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನಿಗೆ ಏನೂ ಆಗುವುದಿಲ್ಲ, ನಾನು ರಕ್ಷಣೆ ಮಾಡ್ತೇನೆ ಅಂತ ಕೃಷ್ಣ ಅರ್ಜುನನ ಮುಂದೆ ಹೇಳಿದ್ದ. ಈ ಸ್ವಾಮಿ ಬರೀ ಹೇಳೋದಷ್ಟೇ, ನಾ ಮಾಡಿ ತೋರಿಸಬಾರ್ದ? ಯಾವಾಗ ಬೇಕು ಹೇಳಿ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿದಂತೆ ಆ ಪರಮಾತ್ಮ ಕೃಷ್ಣನಾಗಿ ನುಡಿದ ಮಾತನ್ನು ಸತ್ಯ ಮಾಡುವುದಕ್ಕೆ ಪ್ರಹ್ಲಾದನ ಹತ್ತಿರದಲ್ಲಿ ನರಸಿಂಹನಾಗಿಯೇ ಪರಮಾತ್ಮ ಬಂದಿದ್ದಾನೆ. ನನ್ನ ಭಕ್ತನಿಗೆ ಎಂದಿಗೂ ತೊಂದರೆ ಆಗುವುದಿಲ್ಲ, ನಮೇ ಭಕ್ತ ಪ್ರಣಶ್ಯತಿ ನಿಜ ವೃತ್ಯಂ ಪ್ರತಿ ಭಾಷಿತಂ. ಈ ಅನೇಕ ಅರ್ಥಗಳನ್ನ ಹೇಳ್ತಾಂತಹ ಅದೃಶ್ಯ ಅದ್ಭುತ ರೂಪಂ ಭಗವತಕಾರರು ವರ್ಣಿಸ್ತಾರೆ. ಅದ್ಭುತವಾದ ರೂಪ, ಯಾರಿಗೂ ಇದನ್ನ ಊಹಾನೂ ಮಾಡಿರಲಿಲ್ಲ, ಅಷ್ಟು ಅದ್ಭುತವಾದಂತಹ ರೂಪ. ಅವನಿಗೂ ಆಶ್ಚರ್ಯವಾಗ್ತಾ ಇದೆ ಹಿರಣ್ಯಕಶಿಪುವಿಗೆ. ಮೀಮಾಂಸಮಾನಸ್ಯ ಸಮುತ್ಥಿತೋ ಗ್ರತಃ. ಅವನ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಹಿರಣ್ಯಕಶಿಪು. ಎದುರಿಗೆ ನರಸಿಂಹದೇವರಿದ್ದಾರೆ. ಆ ನರಸಿಂಹದೇವರ ವರ್ಣನೆ ತುಂಬಾ ಚೆನ್ನಾಗಿ ಇದೆ. ದೊಡ್ಡ ಶರೀರ, ದಿವಿಸ್ಪೃಶಕ್ಕಾಯು, ಸ್ವರ್ಗವನ್ನು ಮುಟ್ಟುವಷ್ಟು ದೊಡ್ಡ ಶರೀರವಂತೆ, ಸಣ್ಣ ಹುಳದಂತೆ ಈ ಪುಟ್ಟ ಹಿರಣ್ಯಕಶಿಪು. ಆ ಪುಟ್ಟ ಹಿರಣ್ಯಕಶಿಪು ದೊಡ್ಡದಾದ ನರಸಿಂಹ. ಎಲ್ಲಿ ಆ ಪುಟ್ಟ ಹಿರಣ್ಯಕಶಿಪು ಆದ್ರೂ ಯುದ್ಧಕ್ಕೆ ಹೋದನಂತೆ. ಅಲಕ್ಷಿತೋಗ್ನೋ ಪತಿತಃ ಪತಂಗಮಃ. ಒಂದು ಸಣ್ಣ ದೀಪದ ಹುಳ ಅಗ್ನಿಯ ಮೇಲೆ ಯುದ್ಧಕ್ಕೆ ಹೋದ್ರೆ ಏನಾಗುತ್ತೆ ಹೋಗುತ್ತೆ. ಹಾಗೆ ನರಸಿಂಹನ ಮೇಲೆ ಹೋದನಂತೆ ಯುದ್ಧಕ್ಕೆ. ಆ ನರಸಿಂಹನನ್ನು ಹಿಡಿದು ಸಾಯಂಕಾಲದ ಹೊತ್ತು, ಸರಿಯಾದ ಸಾಯಂಕಾಲ ಸಂಧ್ಯಾಕಾಲ, ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಆ ಹೊಸ್ತಿಲಿನ ಮೇಲೆ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಯಾವ ಆಯುಧಗಳು ಇಲ್ಲದೇನೆ ತನ್ನ ನಖಗಳಿಂದಲೇನೆ ಆ ಭಗವಂತ ಸಂಹಾರವನ್ನು ಮಾಡಿದ್ದಾನೆ. ಆ ರೀತಿಯಲ್ಲಿ ಸಂಹಾರವನ್ನು ಮಾಡಿದಾಗ ಏನು ಆ ದೇವರ ಅದ್ಭುತ ರೂಪ, ಅತ್ಯಂತ ಉಗ್ರವಾದ ರೂಪ. ಆ ಪರಮಾತ್ಮನ ಬಗ್ಗೆ ಹೇಳ್ತಾರೆ, ಮೃತ್ಯುರ್ಯಸ್ಯೋಪಸೇಚನ. ಆ ಪರಮಾತ್ಮನಿಗೆ ಎಲ್ಲಾ ದೇವತೆಗಳು ಅಂತಂದ್ರೆ ಎಲೆಯಲ್ಲಿ ಬಡಿಸಿದ ಪದಾರ್ಥಗಳಂತೆ. ಅಲ್ಲಿ ಹೇಳ್ತಾರೆ, ಅನ್ನಂ ಮೃತ್ಯುರ್ಯಸ್ಯೋಪಸೇಚನಂ ಕಲಿತ್ಥ ವೇದಯತ್ರ ಸಹ. ಬಹಳ ಚೆನ್ನಾಗಿದೆ, ನಾಟಕದಲ್ಲಿ ಹೇಳ್ತಾರೆ. ಪರಮಾತ್ಮ ತಾನು ಎಲೆಯಲ್ಲಿ ಹಾಕಿಕೊಂಡಂತೆ ಎಲ್ಲಾ ದೇವತೆಗಳನ್ನ, ಯಾರನ್ನ ಬೇಕೋ ಅವರನ್ನ ತಾನು ಚೆನ್ನಾಗಿ ತಿಂತಾನಂತೆ. ಸಮಸ್ತ ದೇವತೆಗಳನ್ನೇ ಬ್ರಹ್ಮೇಶ ಶಕ್ರೋತ್ತರಾಹ, ಎಲ್ಲರೂ ಕೂಡ ಭಸ್ಮೀಭೂತರಾಗ್ತಾರೆ. ಪರಮಾತ್ಮನ ಒಂದು ಕೇವಲ ಉಪ್ಪು ಗಂಟು ಹಾಕಿದಾಗ ಬರುವ ಕಿಡಿ ಮಾತ್ರದಿಂದ ಬ್ರಹ್ಮೇಶ ಶಕ್ರೋತ್ತರಾಹ, ಎಲ್ಲರೂ ಕೂಡ ವಿಸ್ಫುಲಿಂಗ ಭಸಿತಾಹ. ಅಂತಹ ಪರಮಾತ್ಮನ ಸಾಮರ್ಥ್ಯ. ಮೃತ್ಯು ಎಲ್ಲರನ್ನ ನುಂಗತ್ತೆ,
ಎಲ್ಲರನ್ನ ನುಂಗುವ ಮೃತ್ಯುವನ್ನ ದೇವರು ಬಾಡಿಸಿಕೊಡ್ತಾನೆ. ಒಂದಿಷ್ಟು ಚಟ್ನಿನೋ ಉಪ್ಪಿನಕಾಯಿನೋ ಏನೋ ಇದ್ದಂತೆ ಬಾಡಿಸಿಕೊಡ್ತಾನಂತೆ ಮೃತ್ಯುವನ್ನ. ಎಲ್ಲರನ್ನ ನುಂಗುವ ಮೃತ್ಯು ದೇವರ ಬಾಯಿಯಲ್ಲಿ ಅನಾಯಾಸವಾಗಿ ಹೋಗ್ಬಿಡುತ್ತಾನೆ. ಯಾರೂ ದೇವರ ಮುಂದೆ ಇಲ್ಲ. ಅಂತಹ ನರಸಿಂಹ, ಸರ್ವಶಕ್ತನಾದ ನರಸಿಂಹ, ಆ ನರಸಿಂಹ ದೇವರ ಆ ಅದ್ಭುತವಾದಂತಹ ರೂಪವನ್ನ ಎಲ್ಲ ದೇವತೆಗಳು ಕೂಡ ಸ್ತೋತ್ರವನ್ನು ಮಾಡ್ತಾರೆ. ಯಾರು ಸ್ತೋತ್ರ ಮಾಡಿದರೂ ಕೂಡ ನರಸಿಂಹ ದೇವರು ಶಾಂತರಾಗಲಿ. ಕೊನೆಗೆ ಬ್ರಹ್ಮದೇವರು ಲಕ್ಷ್ಮೀ ದೇವಿ ಕೇಳ್ತಾರೆ, ಅಮ್ಮ ನಾವೆಲ್ಲ ಸ್ತೋತ್ರ ಮಾಡಿದ್ದಾಯ್ತು, ಆ ಪರಮಾತ್ಮ ಶಾಂತನಾಗ್ತಾ ಇಲ್ಲ, ಅಮ್ಮ ನೀನ್ ಸ್ತೋತ್ರ ಮಾಡು. ಮಹಾಲಕ್ಷ್ಮೀ ದೇವಿ ಅಂತ ಅಯ್ಯೋ ಇಂಥ ಅದೃಷ್ಟಾಶ್ರಿತ ಪೂರ್ವತ್ವ ಸಾನೋಪೇಯಾಯ ಶಂಕಿತ, ಇಂಥ ನಮ್ಮ ಯಜಮಾನರನ್ನ ನಾನು ನೋಡೇ ಇಲ್ಲ, ಅದರಿಂದಾಗಿ ನೀನು ನಿಮ್ಮಪ್ಪ ಏನಾದ್ರೂ ಮಾಡ್ಕೊಂಡು ನಾನು ದೂರ ಸರಿತೀನಿ ಅಂತ ಲಕ್ಷ್ಮೀ ದೇವಿ ಹತ್ರನೇ ಹೋಗಲಿಲ್ಲ. ಮತ್ತೆ ಅದೃಷ್ಟ ಅಶ್ರಿತ ಪೂರ್ವತ್ವ, ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಆದ್ರೆ ವಸ್ತುತಃ ಹಾಗಲ್ಲ. ಲಕ್ಷ್ಮೀ ದೇವಿ ನರಸಿಂಹ ದೇವರನ್ನ ಹಿಂದೆನೂ ನೋಡಿದಂತಹ ರೂಪವೇ. ಆದ್ರೆ ಹಾಗೆ ಹೇಳೋದು ಕೇವಲ ವಿಡಂಬನೆ ಮಾತ್ರ ಮಾಡುವುದಕ್ಕಾಗಿ. ಲಕ್ಷ್ಮೀ ದೇವಿ ಮುಂದೆ ಹೋಗಲಿಲ್ಲ. ಯಾವ ದೇವತೆಗಳು ಸ್ತೋತ್ರ ಮಾಡಿದರೂ ಶಾಂತನಾಗಲಿಲ್ಲ. ಕೊನೆಗೆ ಪ್ರಹ್ಲಾದರಾಜನಿಗೆ ಬ್ರಹ್ಮದೇವರು ಹೇಳ್ತಾರೆ, ಪ್ರಹ್ಲಾದ ನೀನು ಸ್ತೋತ್ರ ಮಾಡಪ್ಪ ಅಂತಂದರೆ ಪ್ರಹ್ಲಾದರಾಜರು ನಮಸ್ಕಾರ ಮಾಡಿಬಿಟ್ರಂತೆ. ಮೊದಲಿಗೆ ನಮಸ್ಕಾರ ಮಾಡಿದ್ದೇ ತಡ ತಲೆಯ ಮೇಲೆ ಕೈಯಿಟ್ಟು ಶಾಂತನಾಗಿ ನರಸಿಂಹ ಕೂತ್ಕೊಂಡ. ಶಾಂತನಾಗಿ ಕೂತುಕೊಂಡರೆ ಪ್ರಹ್ಲಾದರಾಜರ ಬದಲಾಗಿ ನಾವಿದ್ರೆ ಏನಾಗ್ತದೆ? ಎಷ್ಟು ಅಹಂಕಾರ ಬಂದ್ಬಿಡ್ತಿತ್ತು ನೋಡಿ. ಯಾರಿಗಾಗಿಲ್ಲ ಕೆಲಸ, ಯಾವ ದೇವತೆಗಳಿಗಾಯ್ತ ಕೆಲಸ ಇದು ಆಗಿಲ್ಲ. ಬ್ರಹ್ಮದೇವರಿಗೆ ಆಗಲಿಲ್ಲ, ಲಕ್ಷ್ಮೀ ದೇವಿಗೆ ಹೆದರಕೊಂಡು ಹಿಂದ್ಕೋತು. ಆದ್ರೆ ನಾನು ನಮಸ್ಕಾರ ಮಾಡಿದ ಕೂಡಲೇ ದೇವ ತಲೆ ಮೇಲೆ ಎಷ್ಟು ಶಾಂತನಾಗಿ ಬಿಟ್ಟು ನೋಡಿ, ನನ್ನ ನಮಸ್ಕಾರಕ್ಕೆ ಎಷ್ಟು ಬೆಲೆ ಇದೆ ಅಂತ ನಾವ್ಯಾರಾದ್ರೂ ಆಗಿದ್ರೆ, ಅದಕ್ಕೆ ನಾವು ಯಾರಲ್ಲಿ ನಾವ್ಯಾರಾದ್ರೂ ಆಗಿದ್ರೆ ಹೀಗೆ ಆಗ್ತಿತ್ತು ಅಂತ ಹೇಳಿ ದೇವ್ರ ಪಾಪ ಅಂತ ನಮಗೆ ಆ ಅವಸ್ಥೆನೇ ಕೊಟ್ಟಿಲ್ಲ. ಪ್ರಹ್ಲಾದರಾಜನಿಗೆ ಅಹಂಕಾರ ಬರೋದಿಲ್ಲ ಅನ್ನೋ ಸಲುವಾಗಿ ಪ್ರಹ್ಲಾದರಾಜನಿಗೆ ಆ ಸೌಭಾಗ್ಯ ಸಿಕ್ತು. ಪ್ರಹ್ಲಾದರಾಜರು ಹೇಳ್ತಾರೆ, ಬ್ರಹ್ಮಾದಯ ಸುರಗಣ ಮುನಯೂಥ ಸಿದ್ಧಾಃ ಸತ್ವೈಕತಾನಪತಯೋ ವಚಸಾಂ ಪ್ರವಾದಿ ನಾಂತಂ ಪುನರ್. ಬಹಳ ಚೆನ್ನಾಗಿರುವಂತಹ ಶ್ಲೋಕವನ್ನು ಹೇಳ್ತಾರೆ. ಬ್ರಹ್ಮಾದಯ ಸುರಗಣ ಮುನಯಃ ಅಥ ಸಿದ್ಧಾಃ ವಚಸಾಂ ಪ್ರವಾಹೈ. ಈ ಮಾತುಗಳು ಭಗವದ್ ಏನು ಬರೀ ಒಂದು ಮುಖ, ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳನ್ನ ನಿರಂತರವಾಗಿ ಸ್ತೋತ್ರ ಮಾಡ್ತಾ ಇದ್ದರೂ ಕೂಡ ಪರಮಾತ್ಮನ ಗುಣಗಳನ್ನ ಇನ್ನೂ ಕೊಂಡಾಡಿ ಮುಗಿಸ್ಲಿಕ್ಕಾಗಿಲ್ಲ ದೇವತೆಗಳಿಗೆ. ನಾನೊಬ್ಬ ಸಣ್ಣ ಉಗ್ರ ಜಾತೆ, ನಾನೊಬ್ಬ ಅಸುರನಾಗಿ ಹುಟ್ಟಿದ ಸಾಮಾನ್ಯ ವ್ಯಕ್ತಿ, ನಾನು ಪರಮಾತ್ಮನನ್ನ ಸ್ತೋತ್ರ ಮಾಡಲಿಕ್ಕೆ ಹೇಗೆ ಸಾಧ್ಯವಿಲ್ಲ. ಮೊದಲಿಗೆ ಗೊತ್ತು ಪ್ರಹ್ಲಾದರಾಜರಿಗೆ, ಬ್ರಹ್ಮಾದಿಗಳೇ ಸ್ತೋತ್ರ ಮಾಡಲಿಕ್ಕೆ ಸಮರ್ಥರು, ನಾನೇನ್ ಸ್ತೋತ್ರ ಮಾಡ್ತೇನೆ, ಸಮರ್ಥನಲ್ಲ ನಾನು. ಆದರೂ ಕೂಡ ನನ್ನ ಕರ್ತವ್ಯ ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣಃ ಅಂತಂದಂತೆ ಹಾರಿದರೆ ಹದ್ದಿನಂತೆ ಹಾರಬೇಕ. ಪಾಪ ಗುಬ್ಬಚ್ಚಿ ಏನ್ ಮಾಡಬೇಕು, ತನಗೆ ಎಷ್ಟು ಯೋಗ್ಯತೆ ಅಷ್ಟು ತಾನೂ ಹಾರ್ತದೆ. ಹಾರಿದರೆ ಗರುಡ ಪಕ್ಷಿ ತುಂಬಾ ಚೆನ್ನಾಗಿ ಹಾರ್ತದೆ, ಅಂದ್ರೆ ಗರುಡ ಪಕ್ಷಿ ಮಾತ್ರ ಹಾರಬೇಕಾ, ಉಳಿದವರು ಯಾರು ಹಾರಲೇಬಾರ್ದ. ಪುಟ್ಟ ಪಕ್ಷಿ, ಸಣ್ಣ ಹುಳ, ಪುಟ್ಟ ಕೀಟ, ಸೊಳ್ಳೆ, ಅದು ಹಾರ್ತದೆ ಹುಟ್ಟದಾಗಿ. ಅವರವರ ಯೋಗ್ಯತೆಗೆ ತಕ್ಕಷ್ಟು ಅವರವರು ಹಾರ್ತಾರೆ. ಹಾಗೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ನಾವು ಸ್ತೋತ್ರವನ್ನು ಮಾಡಬೇಕು ಅಂತ ಆ ಪ್ರಹ್ಲಾದರಾಜರು ಆ ಭಾವವನ್ನು ವ್ಯಕ್ತಪಡಿಸ್ತಾ ಭಕ್ತಿಯಿಂದ ತಾವು ಸ್ತೋತ್ರವನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುವಂತಹ ಸ್ತೋತ್ರವಿದೆ. ಪ್ರಹ್ಲಾದರಾಜರ ಸ್ತೋತ್ರದಿಂದ ವಿಶಿಷ್ಟವಾಗಿ ಪ್ರಸನ್ನನಾಗಿ ಆ ಪರಮಾತ್ಮ ತಾನು ಕೇಳುತ್ತಾನೆ, ಪ್ರಹ್ಲಾದ ವರ ಕೇಳಪ್ಪ, ತುಂಬಾ ಸಂತೋಷವಾಗಿದ್ದಾನೆ, ವರ ಕೇಳು. ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ನನಗೊಂದು ಒಳ್ಳೆ ವರ ಬೇಕು, ಕೇಳು, ಒಳ್ಳೆ ವರ ಕೇಳು, ವರನೇ ಬೇಡದೇ ಇರುವಂತಹ ವರ ಕೊಡು ನನಗೆ. ನೀನೇನಾದರೂ ಯದಿ ದಾಸ್ಯಸಿ ವರಾಂತ ವರದೋತ್ತಮ, ನೀನು ವರವನ್ನ ಕೊಡುವುದಾದರೆ ಆಗ ನನಗೆ ಸರ್ವಥಾ ನನಗೆ ಋಣೋಮ್ಯಹಂ, ನನಗೆ ಸರ್ವಥಾ ಯಾವುದೇ ತರಹದ ಕಾಮಾನಾಂ ವೃತ್ಯ ಸಂರೋಹಂ ಭವತಸ್ತು ಋಣೇವರ. ಕಾಮಾನಾಂ ವೃತ್ಯ ಸಂರೋಹಂ, ಯಾವ ಕಾಮನೆಗಳು ಕೂಡ ನನ್ನ ಹೃದಯದಲ್ಲಿ ಬರೋದೇ ಬೇಡ, ಈ ವರವನ್ನು ಕೊಡುತ್ತದೆ. ಎಷ್ಟು ಒಳ್ಳೆ ವರ, ವರ ಬೇಡದೇ ಇರೋ ವರ ಇದು. ಏನು ಬೇಡ ನನಗೆ, ಒಂದೇ ಒಂದು ವರ, ನಿನ್ನ ಭಕ್ತಿ ನಿನ್ನ ಜ್ಞಾನ ಮಾತ್ರ ಸಾಕು ನನಗೆ. ಹಾಗೆ ಬೇಡಿ. ಅಪ್ಪನಿಗಾಗಿ ತಮಗಾಗಿ ಬೇಡಿಕೊಂಡದ್ದು ಏನೂ ಅಲ್ಲ, ಏನು ಬೇಡ ಅನ್ನೋದೇ ವರವನ್ನು ಬೇಡಿದ್ದಾರೆ. ಇನ್ನ ಅಪ್ಪನಿಗಾಗಿ ಇನ್ನೊಬ್ಬರಿಗಾಗಿ ಖಂಡಿತವಾಗಿ ಬೇಡಬಹುದು, ಅದು ಒಳ್ಳೆಯ ವರವನ್ನೇ ಬೇಡ್ತಾ ಇದ್ದಾರೆ.
ನಮ್ಮಪ್ಪ ಮಾತ್ರ ತಸ್ಮಾತ್ ಪಿತಾಮೇ ಪೂಯೇತ, ನಮ್ಮಪ್ಪ ಮಾತ್ರ ಶುದ್ಧನಾಗಲಿ, ನಿನ್ನನ್ನು ತುಂಬಾ ದ್ವೇಷ ಮಾಡಿದ್ದಾನೆ. ಆಗ ಭಗವಂತ ಹೇಳುವಂತ, ನಿಮ್ಮಪ್ಪ ಅಷ್ಟೇ ಅಲ್ಲಪ್ಪ, ಹಿಂದಿನ ಮುಂದಿನ 21 ಕುಲದ ಉದ್ಧಾರವಾಗಿದೆ. ಆದ್ದರಿಂದ ಇಂಥ ನಿನ್ನಂತಹ ಮಗ ಹುಟ್ಟಿದ್ದಕ್ಕೆ ಅಂತ ನರಸಿಂಹದೇವರು ವಿಶೇಷವಾದಂತಹ ಅನುಗ್ರಹವಾಗಿದೆ ಎನ್ನುವ ಮಾತನ್ನು ನಾವು ಕೇಳ್ತೀವಿ. ಅದೇ ರೀತಿಯಾಗಿ ಇದು ಆ ಭಗವಂತ ನರಸಿಂಹನಾಗಿ ಬಂದು ಪ್ರಹ್ಲಾದನಿಗೆ ರಕ್ಷಿಸಿ, ಆ ನರಸಿಂಹನ ಕಥೆಯ ಮುಖಾಂತರ ನಮಗೆ ಒಂದು ಅಭಯವನ್ನೇ ಪರಮಾತ್ಮ ನಮಗೆ ಕೊಡ್ತಾನೆ. ಈ ಕಥೆಯ ಮುಖಾಂತರ ಪ್ರಹ್ಲಾದನಿಗಿದ್ದಷ್ಟು ಕಷ್ಟ ಯಾರ ಜೀವನದಲ್ಲೂ ಖಂಡಿತವಾಗಿ ಪ್ರಾಯ ಬರಲು ಸಾಧ್ಯ ಇಲ್ಲ. ಅಷ್ಟು ರೀತಿಯಿಂದ ಅವನಿಗೆ ಕೊಲ್ಲುವ ಪ್ರಯತ್ನ, ಎಷ್ಟೆಲ್ಲ ಹಿಂಸೆಗಳು. ಆದರೆ ಆ ಪ್ರಹ್ಲಾದನಿಗೆ ನರಸಿಂಹ ರಕ್ಷಣೆ ಮಾಡಿದ, ಜಗತ್ತನ್ನೇ ಹುಟ್ಟಿಸುವ ರಕ್ಷಿಸುವ ಪರಮಾತ್ಮ ನಮಗೂ ಅಭಯವನ್ನ ತೋರಿಸ್ತಾ, ಭರವಸೆಯನ್ನ ಕೊಡ್ತಾ, ನಮ್ಮ ಜೀವನದ ಕಷ್ಟಗಳು ಹಿರಣ್ಯಕಶಿಪುವಿನ ಮುಂದೆ ಚಿಕ್ಕದು. ನರಸಿಂಹನ ಮುಂದೆ ಹಿರಣ್ಯಕಶಿಪು ತುಂಬಾ ಚಿಕ್ಕವನು, ನಮ್ಮ ಜೀವನದ ಕಷ್ಟಗಳು ಹಿರಣ್ಯಕಶಿಪುವಿನ ಮುಂದೆ ಚಿಕ್ಕದು. ಹಾಗಾದರೆ ನರಸಿಂಹ ದೇವರಿಗೆ ಕಷ್ಟಗಳನ್ನ ಪರಿಹಾರ ಮಾಡುವುದರೊಳಗೆ ಏನು ಶ್ರಮ ಇದೆ? ಅತ್ಯಂತ ಸುಲಭವಾಗಿ ನರಸಿಂಹ ನಮ್ಮೆಲ್ಲರ ಕಷ್ಟವನ್ನು ಪರಿಹಾರವನ್ನು ಮಾಡಲು ಸಮರ್ಥರಾದಂತಹ ಆ ಭಗವಂತ ಅಂತನ್ನುವುದಾಗಿ ತಿಳಿಸಿಕೊಡ್ತಾ, ಭಗವಂತನಲ್ಲಿ ಯಾವುದೇ ತರಹದ ದೋಷಗಳೂ ಇಲ್ಲ, ಅವನಲ್ಲಿ ವೈಷಮ್ಯ ಯಾವ ದೋಷಗಳೂ ಇಲ್ಲ, ಗುಣಪರಿಪೂರ್ಣ ಅವನು ಅನ್ನುವುದಾಗಿ ತಿಳಿಸ್ತಾ, ಇಂತಹ ಕಥೆಯನ್ನ ಹೇಳ್ತಾ ಇರುವಂತಹ ನಾರದರು ಯುಧಿಷ್ಠಿರನಿಗೆ, ಆ ನಾರದರು ಯುಧಿಷ್ಠಿರನಿಗೆ ಅನೇಕ ವರ್ಣಾಶ್ರಮ ಧರ್ಮಗಳನ್ನು ಕೂಡ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅಂತಹ ವರ್ಣಾಶ್ರಮ ಧರ್ಮಗಳನ್ನು ಉಪದೇಶವನ್ನ ಮಾಡಿ ಈ ಒಂದು ಸ್ಕಂಧ ಇದು ಮುಕ್ತಾಯವಾಗತ್ತೆ. ಬಹಳ ಚೆನ್ನಾಗಿರುವಂತಹ ಸ್ಕಂಧ, ವಿಸ್ತೃತವಾದಂತಹ ಸ್ಕಂಧ. ಶ್ರೀಮದ್ ಭಾಗವತವೇ ಅತ್ಯದ್ಭುತವಾದ ಗ್ರಂಥ. ನಹ್ಯತೋನ್ಯ ಶಿವಪಂಥ, ಶ್ರೀಮದ್ ಭಾಗವತಕ್ಕೆ ಸಮಾನವಾದಂತಹ ಗ್ರಂಥ ನಮ್ಮಂಥವರಿಗೆ ಭಕ್ತಿಯನ್ನು ಹುಟ್ಟಿಸುವುದರಲ್ಲಿ ಮತ್ತೊಂದು ಇಲ್ಲ. ಅಂತಹ ಮನುಷ್ಯಾಧಿಕಾರಿಕವಾಗಿ ವಿಚಾರ ಮಾಡುವುದಾದರೆ ಶ್ರೀಮದ್ ಭಾಗವತ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಅಂತಹ ಗ್ರಂಥದಲ್ಲಿಯ ಮಧ್ಯದ ಒಂದು ಭಾಗ ಸಪ್ತಮ ಸ್ಕಂಧ, ಅಂದ್ರೆ ಮಧ್ಯದಲ್ಲಿ ದೇವರಿರ್ತಾನೆ, ಮಧ್ಯದಲ್ಲಿ ಇದೇ ನರಸಿಂಹ, ನಮ್ಮ ದೇಹದ ಮಧ್ಯದಲ್ಲಿ ಹೃದಯ, ಹೃದಯದ ಮಧ್ಯದಲ್ಲಿ ಜೀವ, ಆ ಜೀವ ಕಲಾಕ್ಕೆ ನಿಯಾಮಕನೇ ಈ ನರಸಿಂಹ. ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ. ಅಂತಹ ಜೀವಕಲಾ ನಿಯಾಮಕ. ಆದ್ದರಿಂದ ಆ ಮಧ್ಯ ಭಾಗದ ಭಾಗವತದಿಂದ ಆ ಸ್ತುತ್ಯನಾಗಿ ಇರುವಂತಹ ಈ ನರಸಿಂಹ ರೂಪಿಯಾದ ಪರಮಾತ್ಮ ಸಪ್ತಮ ಸ್ಕಂದವನ್ನ ಏನು 3 ದಿನಗಳವರೆಗೆ ಅಲ್ಪವಾದಂತಹ ಒಂದು ಅಲ್ಪಮತಿ, ಅಲ್ಪ ಜ್ಞಾನ, ಅಲ್ಪ ಸಮಯವೂ ಹೌದು, ಅಂಥದ್ರಲ್ಲಿ ಏನೋ ಒಂದು ಮಾತನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ದು. ಇದೆಲ್ಲ ಭಗವಂತನ ಪೂಜಾ ರೂಪವಾಗಲಿ, ಗುರುಗಳ ದೇವತೆಗಳ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಈ ಎಲ್ಲ ಮಾತುಗಳು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಿತವಾಗಲಿ ಎನ್ನುವುದಾಗಿ ವಾಯುದೇವರ ಮುಖಾಂತರ ಅದನ್ನು ಸಮರ್ಪಣೆಯನ್ನು ಮಾಡ್ತಾ, ಇದರಲ್ಲಿ ಅನೇಕ ತರಹದ ಮಾತುಗಳನ್ನ ಬಿಟ್ಟಿದ್ದೇ ಇದೆ, ಹೇಳಿದ್ದು ಬಹಳ ಕಡಿಮೆ, ಅಷ್ಟು ದೊಡ್ಡ ಸ್ಕಂಧ. ಹಾಗಾಗಿ ಅಪಚಾರಗಳು ಖಂಡಿತವಾಗಿ ಆದದ್ದು. ಈ ಅಪಚಾರಗಳಿಂದ ಆ ಭಗವಂತ ತಾನು ಇದರಿಂದ ನಾನು ಕ್ಷಮಾ ಮಾಡಿ ಇನ್ನೂ ವಿಶೇಷವಾದಂತಹ ಜ್ಞಾನ ಭಕ್ತಿ ನಮಗೆಲ್ಲರಿಗೆ ಬರುವಂತೆ ನಾನು ಅನುಗ್ರಹ ಮಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ಏನೇ ಗುಣ ಇದ್ರೆ ಗುರುಗಳದ್ದು ಗುರುಗಳ ಅನುಗ್ರಹದಿಂದ ಆದದ್ದು ಎನ್ನುವುದಾಗಿ ತಿಳಿತಾ, ನಮ್ಮ ಶ್ರೀಯುತರಾದಂತಹ ಮೋಹನ್ ರಾಮಜ್ಞಾನಿಯವರು ಬಹಳ ನಿಜವಾಗಲೂ ಅನುಕರಣೀಯವಾದ ಸ್ತುತ್ಯವಾದಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುವಂತಹದ್ದೇನೆ. ಸುಮಾರು 6 ಸ್ಕಂಧಗಳಾಗಿದೆ, ಇವತ್ತಿಗೆ 7ನೇ ಸ್ಕಂಧನೂ ಕೂಡ ಮುಗಿತು. ತಮ್ಮ 60ನೇ ವರ್ಷದ, ಸಾಮಾನ್ಯವಾಗಿ 60ನೇ ವರ್ಷದ ಒಂದು ಆಚರಣೆ ಅಂತಂದ್ರೆ ಒಂದು ದಿನದಲ್ಲಿ ಮುಗಿತಿರ್ತದೆ. ಒಂದು ದಿನದಲ್ಲಿ 3 ಗಂಟೆಯಲ್ಲಿ ಒಂದು ಹೋಮವನ್ನು ಮಾತ್ರ ಮಾಡಿ ತಮ್ಮ 60ನೇ ವರ್ಷದ ಶಾಂತಿಯನ್ನ ಮಾಡಿಕೊಳ್ಳುವುದನ್ನು ನೋಡ್ತಿರ್ತೇವೆ. ಅದು ಒಳ್ಳೆಯದೇ, ಖಂಡಿತವಾದ ಸರ್ವಥ ಅದೂ ಒಳ್ಳೆಯದೇ. ಆದರೆ ನಮ್ಮ ಮೋಹನ್ ರಾಮಧ್ಯಾನಿಯವರು ಇಡೀ ಒಂದು ವರ್ಷ ಪೂರ್ಣವಾದಂತಹ ತಮ್ಮ 60ನೇ ವರ್ಷದ ಒಂದು ಆಚರಣೆಯನ್ನ ಇಷ್ಟು ಸಾರ್ಥಕವಾದ ರೀತಿಯಲ್ಲಿ ತಾವು ಮಾತ್ರ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಭಗವದ್ಭಕ್ತಿಯನ್ನು ಮಾಡುವುದಲ್ಲದೇನೆ ಕೇಳುವವರು ಇಷ್ಟು ಜನರಲ್ಲಿ ಆ ನರಸಿಂಹದೇವರ ಹಿಂದಿನಿಂದ ಬಂದ ಅನೇಕ ಭಗವದ್ ರೂಪಗಳ ಆ ಪರಮಾತ್ಮನ ಆ ಒಂದು ಮಾತುಗಳು, ಪರಮಾತ್ಮನ ಸ್ತೋತ್ರ, ಪರಮಾತ್ಮನ ಸನ್ನಿಧಾನ ನಮ್ಮೆಲ್ಲರಲ್ಲಿ ಬರುವಂತೆ ಮಾಡುವುದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಆ 60ನೇ ವರ್ಷದ ಸಂಭ್ರಮ, ನಿಜವಾದ ಒಂದು ಆಚರಣೆಯನ್ನ ಸಾರ್ಥಕವಾದ ರೀತಿಯಲ್ಲಿ ಅವರು ಮೊದಲನೇ ದಿನ ಮಾತಾಡ್ತಾ ಇದ್ರು. ಮೊದಲನೇ ದಿನ ಅಂದ್ರೆ ಮೊನ್ನೆ ದಿನ ಸಾಯಂಕಾಲ
ಉಪನ್ಯಾಸವಾದ ಮೇಲೆ ಅವ್ರು ಹೇಳ್ತಾ ಇದ್ರು 60ನೇ ವರ್ಷ ಅಂತಂದ್ರೆ ನನ್ನ 60 ವರ್ಷಗಳಲ್ಲಿ ಮಾಡಿದ ಸಾಧನೆಗಳ ಸಮರ್ಪಣೆ. ವಾಸ್ತವ 60 ವರ್ಷಗಳಲ್ಲಿ ಮಾಡಿದ ಸಾಧನೆಗಳ ಸಮರ್ಪಣೆ, ಇನ್ನು ಮುಂದೆ 60 ವರ್ಷಗಳು ಮಾಡಬೇಕಾದ ಸಾಧನೆಗಳ ಸಂಕಲ್ಪ. ಆ ರೀತಿಯಲ್ಲಿ ಸಮರ್ಪಣೆ ಸಂಕಲ್ಪಗಳಿಂದ ಕೂಡಿದಂತಹ ಒಂದು ಮಧ್ಯದ ಕಾಲದಲ್ಲಿ ಈಗ ಅವರು ಇದ್ದಾರೆ. ಅವರು ಮತ್ತೊಂದು ಮಾತನ್ನು ಹೇಳಿ ಬಹಳ ಸಂತೋಷವಾಗತ್ತೆ. ಅಂದ್ರೆ ಉತ್ತಮ ವೈಷ್ಣವರ ಮಾತುಗಳನ್ನ ಕೇಳಿದಾಗ, ಉತ್ತಮವಾದ ಮಾತುಗಳನ್ನು ಕೇಳಿದಾಗ ಬಹಳ ಮನಸ್ಸಿಗೆ ಈಗ ತುಂಬಾ ಸಂತೋಷವಾಗುತ್ತೆ. ಅವ್ರ ಮಾತನ್ನು ಹೇಳಿದ್ರು, ನನ್ನ ಮುಂದಿನ ಜೀವನ ನನಗೆ ಏನೂ ಅಪೇಕ್ಷೆ ಇಲ್ಲ, ಒಂದೇ ಒಂದು ಅಪೇಕ್ಷೆ ಅಂದ್ರೆ ಭಗವಂತನ ಜ್ಞಾನವನ್ನ ನಾನು ಹೆಚ್ಚೆಚ್ಚಾಗಿ ಪಡೆಯಬೇಕು. ನನ್ನ ಮುಂದಿನ ಇಡೀ ಜೀವನ ಭಗವಂತನ ಜ್ಞಾನ ಸಂಪಾದನೆಗಾಗಿಯೇ ಇರಲಿ ಅಂತನ್ನುವಂತಹ ಒಂದು ಮಾತನ್ನ ಅವರು ಹೇಳಿದ್ರು. ಬಹಳ ಒಳ್ಳೆಯ ಒಂದು ಆದರ್ಶವಾದಂತಹ ಮಾತು. ಇದೇ ಅವಶ್ಯವಾಗಿ ಎಲ್ಲರಿಗೂ ಇರಬೇಕಾದಂತಹ ಒಂದು ಅಪೇಕ್ಷೆ. ನಮ್ಮ ಜೀವನ, ನಮ್ಮ ಬದುಕೇ ಭಗವಂತನ ಜ್ಞಾನಕ್ಕಾಗಿ, ಭಗವಂತನ ಭಕ್ತಿಗಾಗಿ. ಹಾಗೆ ಒಂದು ಸಂಕಲ್ಪದಿಂದ ಈ ಅವರು 60ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷವಾಗತ್ತೆ. ಎಲ್ಲ ವೈಷ್ಣವರು ನಾವೆಲ್ಲರೂ ಹರಿಸ್ತಿದ ಖಂಡಿತವಾಗಿ ಅವರ ಜೀವನವೂ ಹಾಗೆ ಆಗಲಿ, ನಮ್ಮೆಲ್ಲರ ಜೀವನವೂ ಹಾಗೆ ಆಗಲಿ. ಆ ರೀತಿಯಲ್ಲಿ ಇಂತಹ ಉತ್ತಮ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತದ ಒಂದು ಉಪನ್ಯಾಸಗಳನ್ನು ಇಡಿಸ್ತಾ ಸಪ್ತಮ ಸ್ಕಂಧ ಇಲ್ಲಿಗೆ ಮುಗಿದಿದೆ. ಆ ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಸೇವಾ ಮೊದಲನೇ ದಿನ ಹೇಳ್ತಾ ಇದ್ದೆ. ನಮ್ಮ ಮೋಹನ್ ಅವರು ಅಂತ ಯಾರೋ ಏನೋ ಮೋಹನ್ ಅವರು ಅಲ್ಲಿ ಕೂತಿದ್ರು ಅಂತಂದ ಕೂಡಲೇ ಮನಸ್ಸಿಗೆ ಬರೋದು ಒಂದೇ, ಒಂದ ಕೈಯಲ್ಲಿ ಪುಸ್ತಕ, ಇಲ್ಲ ಕೈಯಲ್ಲಿ ಜಪದ ಮಣಿ, ಏನಾದ್ರೂ ಕೈಯಲ್ಲಿ ಅವರ ಹತ್ರ ಇದ್ದೇ ಇರ್ತದೆ. ಅವರ ಚಿತ್ರಣ ಕಣ್ಣು ಮುಂದೆ ಬರೋದೇ ಹಾಗೆ. ಬೇರೇನೋ ಹರಟೆ ಹೊಡಿತಾ ಇದ್ರು ಮತ್ತೊಂದು, ಹೀಗೆ ಪ್ರಾಯ ಅವರ ಚಿತ್ರಣ ಬರೋದೇ ಇಲ್ಲ. ಅವರ ಚಿತ್ರಣ ಅಂದ್ರೆ ಹಾಗೆ. ಆ ರೀತಿಯಾಗಿ ತಮ್ಮ ಜೀವನವನ್ನ ರೂಪಿಸಿಕೊಂಡ, ವಿಶೇಷವಾಗಿ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ವಂಶ, ಕುಟುಂಬ, ಶಿಷ್ಯರ ಕುಟುಂಬ ಅಂತಹ ಅವರಿಗೆ ಭಗವಂತ ಉತ್ತಮವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಇಲ್ಲಿರುವ ಮುಕುಂದಾಚಾರ್ಯರು ಮುಂತಾದ ಅನೇಕ ಜನ ಬಹಳ ವಿಶೇಷವಾದ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಮಠವನ್ನ ಸಾರ್ಥಕವಾಗಿ ಉತ್ತಮ ಮಾರ್ಗದಲ್ಲಿ ರಾಯರಿಗೆ ಸಂತೋಷವಾಗುವಂತೆ ಮಾರ್ಗದರ್ಶನವನ್ನು ಮಾಡ್ತಾ ಈ ತರದ ಜ್ಞಾನ ಸತ್ರಗಳು ಬೆರಿಂದ ಮೇಲೆ ನಡೀತಾ ಇರುತ್ತದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮಸ್ಕಾರ ಪೂರ್ವಕವಾದಂತಹ ಅವರಿಗೆ ಅಭಿನಂದನೆಯನ್ನು ಮಾಡ್ತಾ, ಶ್ರೋತೃಗಳು ತಾವೆಲ್ಲರೂ ಕೂಡ ಸಮಯ ತುಂಬಾ ಹೆಚ್ಚಾಗಿದೆ, ಆದರೂ ಅತ್ಯಂತ ಭಕ್ತಿಯಿಂದ ಭಾಗವತದ ಮೇಲಿನ ಶ್ರದ್ಧೆಯಿಂದ ತಾವೆಲ್ಲರೂ ಕೂತಿದ್ದೀರಾ. ನಮಗೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ಶ್ರೀಕೃಷ್ಣ ಪರಮಸ್ತು. ಹರೇ ಶ್ರೀನಿವಾಸ. ಓಂ ನಮೋ ಭಗವತೆ ವಾಸುದೇವಾಯ. ಜಾಸ್ತಿಯನ್ನು ಕಾಲ ಸಮಯವನ್ನು ತೊಡೋದಿಲ್ಲ. ಐತಿರೇಯ ಉಪನಿಷತ್ತಿನ ಒಂದೇ ಒಂದು ಪ್ರಾರ್ಥನಾ ಶ್ಲೋಕ. ಮಹಿದಾಸರೂಪಿ ಭಗವಂತ ವಿದ್ಯಾರ್ಥಿಗಳಿಗಾಗಿ ಅವರು ಭಗವಂತ ಪ್ರಾರ್ಥನೆ ಮಾಡ್ತಾರೆ. ವಿದ್ಯಾರ್ಥಿಗಳು ಎಂಥ ಗುರುಗಳನ್ನ ಆರಿಸ್ಕೋಬೇಕು ಅಂತ ಹೇಳಿ, ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಮನೋಮೇ ವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮ ವೇದಿ ವೇದಸ್ಯ ಅಣಿಸ್ತ ಶ್ರುತಂ ಮೇ ಪ್ರಹಾಸೀತಿ ಅನೇನ ಅಧೀತೇನ ಅಹೋರಾತ್ರಂ ಸಂದದಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ವಕ್ತಾರಂ ಅವತು ವಕ್ತಾರಂ ಅಂತ ಹೇಳಿ ಭಗವಂತ ಮಹಿದಾಸರೂಪಿ ಭಗವಂತ ಇವಾಗಂತೂ ಬರೋದಿಲ್ಲ. ಇಂಥ ಗುರುಗಳನ್ನ ಆಶ್ರಯಿಸಿ ಮಹಿದಾಸರೂಪಿ ಭಗವಂತ ವಿದ್ಯಾರ್ಥಿಗಳು ಗುರುಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಇದರ ಅರ್ಥನೆಲ್ಲ ಗುರುಗಳಿಂದಲೇ ನಾವು ಕಲಿಬೇಕು ಅಂತ ಹೇಳ್ತಾ 3 ದಿನ ಕಾಲ ನಮ್ಗೆ ಬಂದು ಬೇಕಾದಷ್ಟು ಬಹಳ ತುರ್ತು ಪರಿಸ್ಥಿತಿ, ಅರ್ಜೆಂಟು ಎಲ್ಲ ಬೇಕಾದಷ್ಟು ಉಪನ್ಯಾಸಗಳ ಒತ್ತಡ ಇದ್ರೂ ಕೂಡ ನಮ್ಮ ಮೇಲಿನ ಅಭಿಮಾನ, ಈ ಮಠದ ಮೇಲಿನ ಅಭಿಮಾನದಿಂದ ಆಚಾರ್ಯರು ಬಂದು 3 ದಿನ ಕಾರ್ಯಕ್ರಮ ನರಸಿಂಹಾವತಾರನ್ನ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದರ ಆಚಾರ್ಯರಿಗೆ ನಿಮ್ಮ ಎಲ್ಲರ ವತಿಯಿಂದ ಅಭಿನಂದನೆಗಳನ್ನ ತಿಳಿಸ್ತೇನೆ. ಆಚಾರ್ಯರ
ಇನ್ನೊಂದು ಮುಖ್ಯವಾದ ವಿಶಿಷ್ಟವಾದ ಕಾರ್ಯ ಮೊನ್ನೆ ಎಲ್ಲ ಹೇಳಿದೆ. ಇವತ್ತು ಒಂದೇ ಒಂದು ಹೇಳಬೇಕು ಅಂತಂದ್ರೆ, ಆಚಾರ್ಯರು ಪ್ರತಿ ತಿಂಗಳು ತಿರುಪತಿಗೆ ಬೆಟ್ಟಕ್ಕೆ ನಡ್ಕೊಂಡು ಹೋಗೋದು, ಪ್ರತಿ ತಿಂಗಳು ಹುಣ್ಣಿಮೆ ಪಾದಯಾತ್ರೆ ಮಾಡಬೇಕು ಅನ್ನೋದು ಒಂದು ಸಂಕಲ್ಪದಿಂದ ಇವರು ಪೂರ್ತಿ ಕುಟುಂಬ, ಒಬ್ಬೊಬ್ಬರೇ ಹೋಗ್ತಾ ಬರ್ತೀವಿ, ನಾವೆಲ್ಲ ಹೋಗ್ತೀವಿ, ಆದ್ರೆ ಎಲ್ಲ ಕುಟುಂಬ ಸೇರಿ ಅವರು ಯಾತ್ರೆ ಮಾಡಬೇಕು ಇಷ್ಟು ಅಂತೇಳಿ ಹೇಳಿ ಇಟ್ಕೊಂಡು 30-40 ಏನೋ ಇದೆ. ಅದರಲ್ಲಿ ಬೇಕಾದಷ್ಟು ಮುಗಿಸಿದ್ದಾರೆ ಎಲ್ಲದನ್ನ. ಈಗ ಹೇಳ್ತಾ ಈ ರೀತಿ ವಿಶಿಷ್ಟವಾದ ಆಚಾರ್ಯರು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ, ಶ್ರೋತೃಗಳಾಗಿ ನೀವು ಎಲ್ಲ ಬಂದು ಹೇಳೋರಿಗೆ ಉತ್ತೇಜನಾಪೂರ್ವಕವಾಗಿ ಬಂದು ನಡೆಸ್ಕೊಟ್ಟಿದ್ದೀರಾ. ನಿಮಗೂ ಎಲ್ಲ ವಂದನೆಗಳು.